ಮಲಗಿದ್ದವನು ಇಮ್ಮಿಡ್ಲಿ ಓಡೋದು. ಅಲ್ಲಿ ನೋಡಿದಾಗ ಭೂಮಿ ನೆಲಸಮ ಮಾಡಿಬಿಡಿದ್ರು. ನೋಡಿದೆ ತುಂಬ ಅಭಿಮಾನಿಗಳು ಆಲ್ರೆಡಿ ಆಕ್ರೋಶದಲ್ಲಿದ್ದರು. ಇದನ್ನು ಯಾರು ಈ ರೀತಿ ಮಾತಾಡಬೇಡಿ, ಇದರಿಂದ ಏನಾಗಿದೆ ಏನಕ್ಕಾಗಿದೆ ಅಂತ ನಾನು ಒಂದಿನೂ ಕೇಳಿರಲಿಲ್ಲ. ಅಭಿಮಾನಿಗಳು ಮಾಡ್ತಾಯಿದ್ರು. ಒಂದು ನಮ್ಮ ವಿಷ್ಣು ಸೇನಾ ರಾಜೀವ್ ಗೌಡ್ರು ಒಂದು ಓಡಾಡ್ತಿದ್ರು, ವೀರಕಪುತ್ರ ಶ್ರೀನಿವಾಸ ಅವರು ಓಡಾಡ್ತಿದ್ರು, ಎಲ್ಲ ಒಂದಷ್ಟು ಓಡಾಡ್ತಿದ್ರು. ಸರಿ ಏನೋ ಮಾಡ್ತಾರೆ, ಯಾರು ಮಾಡೋದು ವಿಷ್ಣು ಸಮಾಧಿ ಬಗ್ಗೆ ತಾನೆ, ಮಾತು ಇನ್ಯಾರಿಲ್ವಲ್ಲ, ಎಲ್ಲ ನಮ್ಮ ಅಭಿಮಾನಿಗಳು, ಯಾರು ಬೇಡ, ಯಾರು ಮಾಡ್ತಾರೆ ಮಾಡಲಿ, ಅವ್ರ ಜೊತೆಲಿ ಇರೋಣ, ಅವ್ರು ಕರೆದಾಗ ನಮ್ಮ ಅನಿವಾರ್ಯತೆ ಕರೀತಾ ಅಂತ ನಾವು ಅಂದ್ಕೊಂಡಿದ್ದೆ. ಇದು ಈ ಮಟ್ಟಕ್ಕಾಗಿದೆ ಅಂತ ನನಗೆ ಗೊತ್ತಾದ ಮೇಲೆ ನನಗೆ ನಿಜವಾದ ಆಘಾತ ಆಯಿತು. ಕೂಡಲೇ ನಾನು ಜಾಗಕ್ಕೆ ಹೋಗ್ಬಿಟ್ಟಾದ್ಮೇಲೆ ನನ್ನ ಮಗ ಮೊದಲನೇದಾಗಿಂತ ನೀನು ಯಾವುದು ಮಾಧ್ಯಮಕ್ಕೆ ಮತ್ತು ಯಾವುದಕ್ಕೆ ನ್ಯೂಸ್ ಕೊಡಬೇಕಾದ್ರೆ ಮೊದಲನೇದಾಗಿ ತಿಳ್ಕೊ, ಅದು ಏನಾಗಿದೆ, ಕಾನೂನನ್ನು ಏನಾಗಿದೆ, ಕೋರ್ಟಲ್ಲಿ ಅಪ್ಲಿಕೇಶನ್ ಏನಾಗಿದೆ ತಿಳ್ಕೊಂಡು ಮಾತಾಡಿ. ಬರೀ ಮಾಧ್ಯಮದ ಮುಖಾಂತರ ಮಾತಾಡಿದ್ರೆ ಅದು ಬರೀ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ಕಾನೂನು ಏನೇನಾಗಿದೆ ಏತಕ್ಕಾಗಿದೆ ತಿಳ್ಕೊಂಡು ಮಾತಾಡೋದು ತುಂಬ ಒಳ್ಳೆಯದು ಅಂತ ಹೇಳಿದ ತಕ್ಷಣ ಕೂಡಲೇ ನಾನು ರಾಜೀವ್ ಗೌಡ್ರಿಗೆ ಫೋನ್ ಮಾಡಿದೆ. ರಾಜೀವ್ ಗೌಡ್ರಿಗೆ ಫೋನ್ ಮಾಡಿ ದಯವಿಟ್ಟು ಎಲ್ಲಿದ್ದೀಯಪ್ಪ ಅಂದೆ. ಅವನು ತಿರ್ಗಾ ಬಂದ. ಏನಂದರೆ ಬೆಳಿಗ್ಗೆ ಕರ್ಸ್ಕೊಂಡು ಎಲ್ಲ ವಿವರಣೆ ತೊಗೊಂಡೆ. ಅದಕ್ಕೆ ಸಂಬಂಧಪಟ್ಟಂಥ ವಕೀಲರು ಇಟ್ಟಿದ್ದೀನಿ ಅಂದ. ವಕೀಲರು ನಾನೇ ಹೋಗಿ ಭೇಟಿ ಆಗ್ತೀನಿ ಅಂತಾಗ ನಮ್ಮ ವಕೀಲರಾದ ಅರುಣ್ ಕುಮಾರ್ ಅವ್ರ ಮನೆಗೆ ನಾನು ಹೋದೆ, ಭೇಟಿಯಾದೆ. ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ರು. ತದನಂತರ ನಾನು ಮುಂದಕ್ಕೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಕೇಳ್ತೆ ಮಾಡ್ತಾ ಕೂತಿದ್ದೀನಿ, ಯೋಚನೆ ಮಾಡ್ತೀನಿ, ಮುಂದುವರಿತೀನಿ ಬಿಡಲ್ಲ. ಅದೇ ಥರ ನಾನು ನಮ್ಮ ವೀರಕಪುತ್ರ ಶ್ರೀನಿವಾಸ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿದ್ರೆ ಕೊಡಿದ್ದೆ, ದಾಖಲೆ ಕಳಿಸ್ಕೊಟ್ಟಿದ್ದೆ. ಅವರು ಪಾಪ ಶುಕ್ರವಾರ ಏನೋ ನಮ್ಮ ಪ್ರೆಸ್ ಮೀಟ್ ಯಾವುದೋ ಇತ್ತು ಅಂತ ಹೇಳ್ಬಿಟ್ಟು ಯಾವುದೋ 4 ತಿಳಿಯರ ಪುಸ್ತಕ ಬಿಡುಗಡೆ ಆಗಸ್ಟ್ 15ನೇ ತಾರೀಕು ತಂದು ಕೊಡ್ತೀನಿ ಅಂದರು. ಅವರು ನಿನ್ನೆ ಮಾಡಿದ್ರು, ನನಗೆ ಮೊನ್ನೆ ಕಳಿಸಿದ್ರು, ಕಳಿಸಿಲ್ಲ. ಪಾಪ ಅವರು ಪತ್ರಿಕೆಗೋಷ್ಠಿ ನಿನ್ನೆ ಮಾಡಿದ್ದಾರೆ, ಸಂತೋಷ. ಈಗ ಇದಕ್ಕೆ ಸಂಬಂಧಪಟ್ಟಂಥ ಮೊದಲನೇದಾಗಿ ನಾನು ನಮ್ಮ ಲಾಯರ್ ವಕೀಲರನ್ನ ಅರುಣ್ ಕುಮಾರ್ ಅವ್ರನ್ನ ಈ ಕೇಸ್ ಸಂಬಂಧಪಟ್ಟಂತೆ ನಡೀತಾ ಅರುಣ್ ಕುಮಾರ್ ದಯವಿಟ್ಟು ವೇದಿಕೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಸಂಪಾದಕರಿಗೆ, ನಮ್ಮ VSS ವಿಷ್ಣು ಸೇನಾ ಸಂಘಟನೆ ಹಾಗೂ VSS ವಿಮಾನ ಡಾಕ್ಟರ್ ವಿಷ್ಣು ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತೀನಿ. ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು 2009 ಡಿಸೆಂಬರ್ 31 ನಿಧನರಾಗ್ತಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಸುಮಾರು 5-6 ವರ್ಷ ಅದ್ರ ಮೇಲೆ ಸ್ಮಾರಕ ಆಗೋದಿಲ್ಲ. ಅಂತಿಮವಾಗಿ 2016ಕ್ಕೆ 3/6/2016ಕ್ಕೆ ಸಿದ್ದರಾಮಯ್ಯನವರು ಮೈಸೂರಿನ ಜಾಗ ಕೊಡ್ತಾರೆ. ತದನಂತರ ನಾವು ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ಗಣೇಶ್ ಅವ್ರ ಹತ್ರ ಮಾತಾಡಿದೆ, ನೀವು ಸ್ಮಾರಕ ಅಂತ ನಿರ್ಮಾಣ ಮಾಡೋಕ್ಕೆ ಕೊಟ್ಟಿಲ್ಲ, ಆ ಜಾಗಕ್ಕೆ ಏನಾರು ಮಾಡ್ಕೊಡಿ ಅಂತ. ಅವರು ನಾವು ದಾನವಾಗಿ ಕೊಡ್ತೀವಿ, ನಮ್ಮ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. ಇದರ ಬಗ್ಗೆ ನಾವು ಒಂದು 5-6 ತಿಂಗಳು ಸಭೆಗಳಾಗತ್ತೆ, ಮಾತುಕತೆ ಆಗುತ್ತೆ. ಕೊನೆಗೆ ಡಿಸೆಂಬರ್ 5, 2017ರಂದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೀತಾರೆ. ಆ ಸಭೆಯಲ್ಲಿ ಕೆ ಮಂಜು ಅವರು, ನಮ್ಮ ವಿಷ್ಣುಜಿ ಅವರ ದತ್ತುಪುತ್ರ ಶ್ರೀಧರ್ ಮೂರ್ತಿ ಅವರು, ಇನ್ನೂ ಹಲವು ಅಭಿಮಾನಿಗಳು, ಸಂಘಟನಾ ಪದಾಧಿಕಾರಿಗಳು ಭಾಗವಹಿಸಿರ್ತಾರೆ. ಅದಾದಮೇಲೆ ಡಿಸೆಂಬರ್ 15ಕ್ಕೆ ಜಿಲ್ಲಾಧಿಕಾರಿಗಳು ಅಭಿಮಾನ್ ಸ್ಟುಡಿಯೋಗೆ ಭೇಟಿ ಕೊಡ್ತಾರೆ. ತಹಸೀಲ್ದಾರ್ ಮಂಜಪ್ಪ, ಜಿಲ್ಲಾಧಿಕಾರಿ ವಿ ಶಂಕರ್, ಮಂಜಣ್ಣ, ಎಲ್ಲ ಪದಾಧಿಕಾರಿಗಳು ಇರ್ತಾರೆ. ಏನವರು ಜಿಲ್ಲಾಧಿಕಾರಿಗಳೇ ಅಲ್ಲಿ ನಿಲ್ಲಿಸ್ಕೊಂಡು 100ಕ್ಕೆ 150 ಅಡಿಗೆ 50 ಅಡಿ ಇದು ಮಾಡಿ ಜಾಗ ಗೊತ್ತು ಮಾಡಿ ಎಲ್ಲನೂ ಮಾಡ್ತಾರೆ. ಅದರ ಬಗ್ಗೆ ಸರ್ಕಾರನು ದಾಖಲಾತಿಗಳನ್ನ ಬಿಡುಗಡೆ ಮಾಡುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಕರೆ ಬರುತ್ತೆ, ನಮ್ಮ ಮೈಸೂರಲ್ಲಿ ಜಾಗ ಕೊಟ್ಟಿದ್ರಿ, ಅಲ್ಲೂ ಸ್ಮಾರಕ ಜಾಗ ನಿರ್ಮಾಣ ಆಗಿಲ್ಲ, ಇಲ್ಲೂ ಮಾಡೋಕ್ಕಾಗಿಲ್ಲ, ನೀವು ಇದನ್ನು ಮಾಡ್ಕೊಡ್ಬೇಡಿ, ಇದನ್ನು ತಡೆಹಿಡಿಯಿರಿ ಅಂತಾರೆ. ಅವಾಗ DC ವಿ ಶಂಕರ್, ನೋಡಪ್ಪ ಅವ್ರು ಬರ್ಕೊಟ್ಟಿದ್ದಾರೆ, ರೆಕಾರ್ಡ್ ಆಗಿದೆ, ಹಿಂಗೆ ಸರ್ವೆ ಮಾಡಿ ಬಿಡುಗಡೆ ಮಾಡಿದ್ರೆ ಜಾಗ ಎಲ್ಲೂ ಹೋಗೋದಿಲ್ಲ, ಆ ಸ್ಮಾರಕ ನಿರ್ಮಾಣ ಆಗಲಿ, ಆಮೇಲೆ ನಿಮಗೆ ಇಲ್ಲೇನು ನೀವು ಯಾವುದೇ ಜಿಲ್ಲಾಧಿಕಾರಿ ಬಂದರೆ ನಿಮಗೆ ಅದು ಜಾಗ ಸಿಗತ್ತೆ ಅಂತ ಒಂದು ಭರವಸೆ ಕೊಟ್ಟರು. ನಾನು ಅದ್ರ ಬಗ್ಗೆ ಅಲ್ಲಿಗೆ ಅದು ಹಂಗೆ ನಡ್ಕೊಂಡ್ಬಂತು. 17ರಿಂದ 10 ಗುಂಟೆ ಜಾಗದಲ್ಲೇ ನಾವು ಮಾಡ್ಕೊಂಡ್ಬರ್ತಾ ಇದ್ವಿ. 2022 72 ಜನ್ಮದಿನೋತ್ಸವಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರೇ ಅವ್ರ ರಿಲೇಟೆಡ್ ನಮಗೆ ಒಂದು ಅನುಮತಿ ಪತ್ರ ಕೊಡ್ತಾರೆ ಆ ಕಾರ್ಯಕ್ರಮಕ್ಕೆ. ತಿರ್ಗಾ 13ನೇ ಪುನಸ್ಮರಣೆ ಕೊಡೋದಿಲ್ಲ. ನಾವು ಅಂತಿಮವಾಗಿ DC ಅವಾಗ ದಯಾನಂದ ಇರ್ತಾರೆ, ಅವ್ರ ತಾವು ಹೇಳ್ಕೊತೀವಿ, ಹಿಂಗೆ ಅವ್ರ ಕಾರ್ಯಕ್ರಮ ಕೊಡ್ತಾರೆ ಅಂತ. ಅವರು ಕಂಪಲ್ಸರಿ 2022ರಿಂದ ಈ 2024 15ನೇ ಪುನಸ್ಮರಣೆವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಈ 15ನೇ ಪುನಸ್ಮರಣೆ ಕಾರ್ಯಕ್ರಮ ಅನುಮತಿ ಆಲೆ 2 ತಿಂಗಳಿಂದನೇ ಕೊಟ್ಟಿದೆ, 2.5 ತಿಂಗಳಿಂದನೇ. ಅವರು ಎಲ್ಲ ತಹಸೀಲ್ದಾರರು, OA, ADC ವರೆಗೂ ಹೋಗಿತ್ತು.
ಇನ್ನೇನು ನಮಗೆ ಕೈಗೆ ಎಟ್ರು ಬರಬೇಕು, ಈ ದುರ್ಘಟನೆ ನಡೀತು. ಇಷ್ಟು ನಡೆದು ಬಂದ ದಾರಿ ಇವಾಗ ಏನು ನಾವು 452/4/2015 ಏನು 2015 ಪ್ರಕರಣ ಏನು ಅವರು ಅಭಿವೃದ್ಧಿಪಡಿಸಿಲ್ಲ ಅಂತ ವಿ ಶಂಕರ್ ಹಾಕೊಂಡಿದ್ರು. ಅದರಲ್ಲೂ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ಭಾಗವಹಿಸಿದ್ರು. ನಾವು ಕೊನೆ ಹಂತದಲ್ಲಿ 10 ಕುಂಟೆ ದಾಖಲೆಗಳು ಇಟ್ಕೊಂಡು ನಾವು ಭಾಗವಹಿಸಿದ್ವಿ. ಅಂತಿಮವಾಗಿ ಆ ಕೋರ್ಟ್ ಏನು ಹೇಳ್ತು, ಮೈಸೂರಿನಲ್ಲಿ ಸ್ಮಾರಕ ಆಗಿದೆ, ಇಲ್ಲಿ ನಾವು ಅವರಿಗೆ ಜಾಗ ವಾಪಸ್ ಕೊಡ್ತಾ ಇದ್ದೀವಿ, ನೀವು 10 ಕುಂಟೆ ಏನಿದ್ರು ಪ್ರಾಧಿಕಾರ ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ ಹೈಕೋರ್ಟ್. ತಿರ್ಗಾ ನಾವು PIL ಹಾಕ್ತೀವಿ. ನಾವು ಯಾರ ವಿರುದ್ಧನೂ ಹಾಕಲ್ಲ, ಸ್ಟುಡಿಯೋ ಮಾಲೀಕರ ವಿರುದ್ಧನೂ ಹಾಕಲ್ಲ, ಸರ್ಕಾರ ವಿರುದ್ಧನೂ ಹಾಕಲ್ಲ. ನಮಗೆ ಈ ಥರ ಆಗಿದೆ, ನಮಗೆ ಒಂದು ಸರ್ಕಾರಕ್ಕೆ ನೀವು ಒಂದು ಸೂಚನೆ ಕೊಡಿ ಅಂತ ಹೇಳ್ತೀವಿ. ಅದು ಹೈಕೋರ್ಟ್ ಒಪ್ಪೋದಿಲ್ಲ. ತಿರ್ಗಾ CM ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ಇಷ್ಟು ಪ್ರಕರಣ ಆಗಿರುತ್ತೆ. ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇರ್ತೀವಿ. ಕಳೆದ ಸೆಪ್ಟೆಂಬರ್ 74ನೇ ಜನ್ಮದಿವಸದಲ್ಲಿ ನನ್ನ ಮೇಲೆ ಇಂಜೆಕ್ಷನ್ ಆರ್ಡರ್ ತಗೊಂಡ್ಬರ್ತಾರೆ. ಬೇರೆ ಯಾವ ಸಂಘಟನೆ ಮೇಲೂ ಅವ್ರು ಇಂಜೆಕ್ಷನ್ ಆರ್ಡರ್ ತಂದಿರಲ್ಲ, ಅದು ಅಷ್ಟೇ. ನನ್ನ ಸಂಘಟನೆ ಇಂಜೆಕ್ಷನ್ ತಂದಿರ್ತಾರೆ. ಸತತ 4 ಕೇಸ್ ದಾಖಲು ಮಾಡ್ತಾರೆ. ಸೆಪ್ಟೆಂಬರ್ 74 ಜನ್ಮದಿವಸದಿಂದ ಡಿಸೆಂಬರ್ ಒಳಗೆ 4 ಕೇಸ್ ನನ್ನ ಮೇಲೆ ಹಾಕ್ತಾರೆ ನನ್ನ ತಡೆಯೋಕ್ಕೆ. ಮತ್ತೆ ಡಿಸೆಂಬರ್ 30 15 ಪುನಃಸ್ಮರಣೆಗೆ ಇಂಜೆಕ್ಷನ್ ಆರ್ಡರ್ ನನಗೆ ಕ್ಯಾನ್ಸಲ್ ಆಗುತ್ತೆ ಕೋರ್ಟು, ಸಿಟಿ ಸಿವಿಲ್ ಕೋರ್ಟಲ್ಲಿ. ಕ್ಯಾನ್ಸಲ್ ಆದಮೇಲೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಅದಾದ್ಮೇಲೆ ಇನ್ನೊಂದು 2 ಕೇಸ್ ಆಗ್ತದೆ. ಇದ್ರ ಬಗ್ಗೆ ನಮ್ಮ ಹೈಕೋರ್ಟ್ ವಕೀಲರು ಸವಿಸ್ತಾರವಾಗಿ ಹೇಳ್ತಾರೆ, ಈ ಕಾನೂನು ಬಗ್ಗೆ, ಕೇಸ್ಗಳ ಬಗ್ಗೆ ಏನಿದೆ ಎಲ್ಲನೂ ಹೇಳ್ತಾರೆ. ಮತ್ತೆ ನಾನು ಇನ್ನೊಂದು ಕೇಳ್ಕೊತೀನಿ, ಇವತ್ತು 2017ರಲ್ಲಿ ಮಂಜಣ್ಣ ನಾನು ಕರೆದಾಗ ಬಂದರು, DC ಸರ್ವೆ ಮಾಡಿದಾಗಲೂ ಬಂದಿದ್ರು. ಇವತ್ತು ಅವರೇ ಕರೆದ್ರು ನಾನು ಯಾರ ತಕ್ಕೂ ನಾನು ಹೋಗಿರಲಿಲ್ಲ. ನಾನು ಒಂದು ಅಭಿಮಾನಿಯಾಗಿ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೆ. ಇವತ್ತು ಅವರೇ ನನಗೆ ಕರೆಸ್ಕೊಂಡು ನಂದು ಎಲ್ಲನೂ ದಾಖಲೆಗಳು ನೋಡಿ, ಆಮೇಲೆ ನಮ್ಮ ಅರುಣ್ ಸರ್ ಹತ್ರ ಮಾತಾಡಿ ಇವತ್ತು ನಮ್ಮ ಏನು ಕಾನೂನು ಹೋರಾಟಕ್ಕೆ ನಾನು ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತ ಇವತ್ತು ಬಂದಿದ್ದಾರೆ. ನಾಡಿನ ವಿಷ್ಣುಜಿ ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೇನೆ. ಈಗ ನಮ್ಮ ಹೈಕೋರ್ಟ್ ಹಿರಿಯ ವಕೀಲರಾದ ನಮ್ಮ ಅರುಣ್ ಸರ್ ಮಾತಾಡ್ತಾರೆ. ಇವತ್ತೇನು ನಮ್ಮ ಪದಾಧಿಕಾರಿಗಳು ಹರೀಶ್ ಗೌಡ್ರು ಬಂದಿದ್ದಾರೆ, ನಾರಾಯಣ್ ಸರ್, ನಮ್ಮ ಚಂದ್ರಹಾಸು, ಮಧುಸೂದನ್ ಗೌಡ್ರು, ಮತ್ತೆ ನಮ್ಮ ವಿಷ್ಣುಜಿಯವ್ರ ದತ್ತುಪುತ್ರ ಶ್ರೀಧರ್ ಮೂರ್ತಿ ಅವರು ಬಂದಿದ್ದಾರೆ. ಅವ್ರ ವೇದಿಕೆ ಬರ್ತೀನಿ. ಇವತ್ತು ಏನು ಕಾನೂನು ಬಗ್ಗೆ ನಮ್ಮ ಅರುಣ್ ಸರ್ ಮಾತಾಡ್ತಾರೆ. ಧನ್ಯವಾದಗಳು. ಕಾನೂನು ಹೋರಾಟದ ಹಿನ್ನೆಲೆ ಏನು ಅನ್ನೋದು ತಮಗೆ ಗೊತ್ತೇ ಇದೆ. ಕಾನೂನು ಹೋರಾಟ ಈ ವಿಚಾರದಲ್ಲಿ ಮಾನ್ಯ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರು ತೀರ್ಕೊಂಡ ದಿನದಿಂದನೇ ಒಂದು ಕಾನೂನಿನ ತೊಡಕುಗಳು ಆರಂಭ ಆಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವ್ರು ತೀರ್ಕೊಂಡಿದ್ದ ದಿವಸ ಅಂತಿಮ ಸಂಸ್ಕಾರಗಳನ್ನ ಎಲ್ಲಿ ಮಾಡಬೇಕು ಅನ್ನೋದ್ರಿಂದ ಒಂದು ರೀತಿ ಗೊಂದಲಗಳು, ವಿವಾದಗಳು, ಅವರ ಕುಟುಂಬದವರು ಒಂದು ಹೇಳ್ತಾರೆ, ಸರ್ಕಾರದವರು ಒಂದು ಹೇಳ್ತಾರೆ, ಈ ರೀತಿ ಗೊಂದಲಗಳಾಗಿದ್ದೆಲ್ಲ ಅದ್ರ ಬಗ್ಗೆ ಎಲ್ರಿಗೂ ಮಾಹಿತಿ ಇದ್ದೇ ಇದೆ. ನಾನು ಮತ್ತೆ ಅದನ್ನ ಹೇಳಲಿಕ್ಕೆ ಬಯಸೋದಿಲ್ಲ. ಬೇರೆ ನಮ್ಮ ಚಿತ್ರರಂಗದ ಹಿರಿಯರಾದಂತಹ ಆಗ ಇದ್ದಂತಹ ಅಂಬರೀಷ್ ಅಣ್ಣ ಅವರೇ ಇರ್ಬೋದು, ಅದೇ ರೀತಿ ಸರ್ಕಾರದ ಜೊತೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು, ಅವರುಗಳೆಲ್ಲ ಸೇರಿಕೊಂಡು ಅವತ್ತಿನ ಒಂದು ತೀರ್ಮಾನದಂತೆ ಅಭಿಮಾನ್ ಸ್ಟುಡಿಯೋದಲ್ಲೇ ಅವರ ಅಂತಿಮ ಸಂಸ್ಕಾರ ಆಗಬೇಕು ಅನ್ನೋದನ್ನ ತೀರ್ಮಾನ ಕೈಗೊಳ್ತಾರೆ. ಅದಕ್ಕೆ ಮುಂಚೆ ಬಾಲಣ್ಣ ಅವರ ಮಕ್ಕಳು ಗಣೇಶ್ ಮತ್ತು ಶ್ರೀನಿವಾಸ್ ಇಬ್ರು ಇದ್ರು. ಆಗ ಅವರಿಬ್ಬರ ಜೊತೆನೂ ಕೂತು ಮಾತಾಡಿ ಅವರ ಒಪ್ಪಿಗೆಯನ್ನು ಸಹ ಪಡೆದು ಅಲ್ಲಿ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಇವತ್ತು ನಮ್ಮ ವಿಷ್ಣು ಅಪ್ಪಾಜಿ ಅವರ ಅಂತಿಮ ಸಂಸ್ಕಾರಕ್ಕೆ ದಹನ ಕ್ರಿಯೆ ಮಾಡಿದಂತಹ, ಅಗ್ನಿಸ್ಪರ್ಶ ಮಾಡಿದಂತಹ ಶ್ರೀಧರ್ ಅವರು, ಅವ್ರ ಜೊತೆಲೇ ಅವರ 35 ವರ್ಷಗಳು ಅವರ ಜೊತೆಲೇ ಇದ್ದಂಥವ್ರು. ಅವರು ನಮ್ಮ ಜೊತೆ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಸೊ ಅವರು ಕೂಡ ಹೆಚ್ಚು ಇದ್ರ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ ಮುಂದೆ. ಈ ರೀತಿ ಅವತ್ತು ಸಂಸ್ಕಾರ ಎಲ್ಲ ನಡೆದ ನಂತರ, ನಡೆದ ನಂತರ 2010ರಲ್ಲಿ 2009 ಡಿಸೆಂಬರ್ 30 ಅಪ್ಪಾಜಿಯವರ ಅಂತ್ಯಕ್ರಿಯೆ ಆಯಿತು. ತದನಂತರ 26/4/2010ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಅಂತ ಸರ್ಕಾರ ಒಂದು
ಸ್ಥಾಪನೆ ಮಾಡುತ್ತೆ. ವಿಷ್ಣುವರ್ಧನ್ ಪ್ರತಿಷ್ಠಾನ 2010ರಿಂದ 2025ರವರೆಗೂ ಏನೇನು ಕ್ರಮಗಳನ್ನು ಕೈಗೊಂಡಿದೆ ವಿಷ್ಣುವರ್ಧನ್ ಇದಕ್ಕೋಸ್ಕರ ಅಂತ ಅದು ಸರ್ಕಾರವೇ ಉತ್ತರ ಕೊಡಬೇಕು. ಇದರ ನಡುವೆ ಕಾನೂನಿನ ತೊಡಕು ಆಯಿತು. ಅಂದರೆ ಆ ಜಾಗವನ್ನು ಸರ್ಕಾರ ವಶಪಡಿಸ್ಕೊಳ್ಳೇ ಇಲ್ಲ. ಪ್ರಾರಂಭದ ದಿನದಿಂದನೂ ಅದನ್ನು ವಶಪಡಿಸ್ಕೊಂಡು ಆ 10 ಗುಂಟೆ ಜಾಗ ಏನಿತ್ತು ಎಲ್ಲಿ ಅಂತಿಮ ಸಂಸ್ಕಾರ ಮಾಡಲಾಗಿತ್ತು ಅದನ್ನು ವಶಪಡಿಸ್ಕೊಂಡು ಅದನ್ನು ವಿಷ್ಣುವರ್ಧನ್ ಟ್ರಸ್ಟ್ಗಾದರೂ ಕೊಟ್ಟು ಅಥವಾ ವಿಷ್ಣುವರ್ಧನ್ ಪ್ರತಿಷ್ಠಾನಕ್ಕಾದರೂ ಕೊಟ್ಟು ಅದನ್ನು ನಿರ್ವಹಣೆ ಮಾಡಬೇಕಾಗಿತ್ತು. ಇದು ಪ್ರಾರಂಭದಿಂದನೂ ಯಾವ ಸರ್ಕಾರಗಳು ಅದರ ಬಗ್ಗೆ ಗಮನನೂ ಹರಿಸಲಿಲ್ಲ. ಸಾಕಷ್ಟು ಮನವಿ ಪತ್ರಗಳು ಕೊಟ್ವಿ, ಆದರೂ ಕೂಡ ಅದು ಏನು ಕ್ರಮವನ್ನು ಕೈಗೊಳ್ಳಲಿಲ್ಲ. ಪ್ರತಿಷ್ಠಾನ ಮತ್ತು ಹೋರಾಟವನ್ನು ಮಾನ್ಯ ರಾಜುಗೌಡರವರು ಮಾಡ್ತಾ ಬಂದರು. ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಕೊಟ್ಟರು. ಅದು ಎಲ್ಲರಿಗೂ ಅಂದರೆ ತಾಲೂಕು ಕಚೇರಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೆ ಎಲ್ಲರಿಗೂ ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ. 2016ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದವರು ಮಾನ್ಯ ವಿ ಶಂಕರ್ ಅವರು ಸ್ಥಳ ಮಹಜರು ಮಾಡಿ 10 ಗುಂಟೆ ಜಾಗವನ್ನು ಸ್ಥಳ ಪರಿಶೀಲನೆ ಮಾಡಿ ಸ್ಥಳ ನಿಗದಿ ಮಾಡಿ ಅದಕ್ಕೆ ಚಕ್ಕುಬಂದಿ ಗುರುತಿಸಿ ಸ್ಕೆಚ್ ರೆಡಿ ಮಾಡಿಸಿ ಎಲ್ಲ ಮಾಡಿಸಿದರು. ಅದರ ನಂತರ 19/12/2017ರಲ್ಲಿ ಮಾನ್ಯ ಬಾಲಣ್ಣ ಅವರ ಮಗ ಗಣೇಶ್ ಅವರು ಅಭಿಮಾನ್ ಸ್ಟುಡಿಯೋದ ಲೆಟರ್ ಹೆಡ್ನಲ್ಲೇ ಒಂದು ಪತ್ರವನ್ನು ಬರೀತಾರೆ. ಏನಂತ, ಈ 10 ಗುಂಟೆ ಜಾಗವನ್ನು ನಾನು ಯಾವುದೇ ಒಂದು ಸಂಭಾವನೆ ತಗೊಳ್ಳದೆ, ಅಂದರೆ ಮಾರಾಟ ಅಲ್ಲ, ಇದನ್ನು ಅಭಿಮಾನಿಗಳಿಗೋಸ್ಕರ ನಾವು ಚಿತ್ರರಂಗಕ್ಕೆ ಸಂಬಂಧಪಟ್ಟಿರೋರು, ನಮಗೆ ಗೊತ್ತಿದೆ, ಭಾವನೆಗಳು ನಮಗೆ ಅರ್ಥ ಆಗತ್ತೆ ಅಂತ ಎಲ್ಲ ವಿಸ್ತೃತವಾಗಿ ಬರೆದು ಆ 10 ಗುಂಟೆ ಜಾಗವನ್ನು ನಾವು ಉಚಿತವಾಗಿ ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ, ಇಲ್ಲಿ ಸ್ಮಾರಕ ನಿರ್ಮಾಣ ಮಾಡಬಹುದು ಅಂತ ಹೇಳ್ತಾರೆ. ಇದರ ನಂತರವೂ ಕೂಡ ಸರ್ಕಾರದಿಂದ ಈ ನಿಟ್ಟಿನಲ್ಲಿ ಸೂಕ್ತ ಆದೇಶ ಆಗಿಲ್ಲ. ಇದೆಲ್ಲವೂ ಒಂದು ಭಾಗ. ಇದು ನಡೀತಾ ಇರಬೇಕಾದ್ರೆ ನಾವು ಪ್ರತಿ ವರ್ಷ ಎಂದಿನಂತೆ ವರ್ಷದಲ್ಲಿ 2 ಬಾರಿ ಸೆಪ್ಟೆಂಬರ್ 18 ಅಪ್ಪಾಜಿಯವರ ಹುಟ್ಟಿದ ಹಬ್ಬ, ಡಿಸೆಂಬರ್ 30 ಅಪ್ಪಾಜಿಯವರ ಪುಣ್ಯತಿಥಿ, ಈ 2 ಕಾರ್ಯಕ್ರಮಗಳಿಗೆ ಅಧಿಕೃತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ, BBMPಯಿಂದ, ಹಾಗೇನೆ ಪೊಲೀಸ್ ಅಧಿಕಾರಿಗಳಿಂದ ಎಲ್ಲ ಕಡೆಯಿಂದ ಅನುಮತಿ ಪತ್ರವನ್ನು ಪಡೆದುಕೊಂಡು 2 ಕಾರ್ಯಕ್ರಮಗಳನ್ನು ಬಾಲಣ್ಣ ಅವರ ಅಭಿಮಾನ್ ಸ್ಟುಡಿಯೋದವರು ಯಾರಿದ್ರು ಅವರ ಸಹಕಾರದಿಂದ ಸುಸೂತ್ರವಾಗಿ ವರ್ಷದಲ್ಲಿ 2 ಬಾರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಿದ್ದು ಎಲ್ಲರ ಗಮನದಲ್ಲೂ ಇದೆ. ಈ ರೀತಿ ಇರಬೇಕಾದ್ರೆ 2016ರಲ್ಲಿ ಏನು ಮೈಸೂರಿನಲ್ಲಿ ಒಂದು ಸ್ಮಾರಕ ನಿರ್ಮಾಣಕ್ಕೆ ಅಂತ ಜಾಗ ನಿಗದಿಪಡಿಸ್ತಾರೆ, ಅದು 2023 ಜನವರಿ 29ಕ್ಕೆ ಉದ್ಘಾಟನೆ ಆಗುತ್ತೆ. ತದನಂತರ ಬಾಲಣ್ಣ ಅವರ ಏನು ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಆಗಿ ಯಾರಿರ್ತಾರೆ, ಗಣೇಶ್ ಮತ್ತು ಶ್ರೀನಿವಾಸ್ ಮತ್ತು ಕಾರ್ತಿಕ್, ಇವರುಗಳು ಅವತ್ತಿಂದ ನಮಗೆ ಅಸಹಕಾರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅಭಿಮಾನಿಗಳನ್ನ ಒಳಗೆ ಬಿಡಲ್ಲ. ಅಲ್ಲಿವರೆಗೂ ಯಥಾ ಪ್ರಕಾರ ಏನು ಮಾಮೂಲಿ ನಾವು ಹೋಗಿ ದರ್ಶನ ಮಾಡಬಹುದಾಗಿತ್ತು. 2023 ನಂತರ ಆ ಗೇಟ್ ಬಂದ್ ಮಾಡಲಾಯಿತು, ಗೇಟಿನ ಎತ್ತರವನ್ನು ಏರಿಸಲಾಯಿತು, ಕಾಂಪೌಂಡನ್ನು ಕೂಡ ಹೈಟ್ ಮಾಡಿದ್ರು. ಸಾಕಷ್ಟು ಜನ ಇದನ್ನೆಲ್ಲ ಗಮನಿಸಿರ್ಬೋದು. ಸೊ ಯಾಕೆ ಇದನ್ನೆಲ್ಲ ಮಾಡಿದ್ರು ಅಂದರೆ ಉದ್ದೇಶಪೂರ್ವಕವಾಗಿ ಯಾರೋ ಅಭಿಮಾನಿಗಳು ಒಳಗೆ ಬರಬಾರದು ಅನ್ನೋ ಕಾರಣಕ್ಕೆ ಇದೆಲ್ಲವನ್ನು ಒಂದು ಭಾಗ ಆಯಿತು. ಇದರ ನಂತರ 2024ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಾರ್ತಿಕ್ ಈ 2 ಸಂಘಟನೆಗಳ ಮೇಲೆ ಮತ್ತು ಅದರ ಪದಾಧಿಕಾರಿಗಳು ರಾಜಗೌಡರು ಮತ್ತು ಇತರ 7 ಜನರ ವಿರುದ್ಧ ಸಿವಿಲ್ ಕೋರ್ಟ್ನಲ್ಲಿ 3 ಕೇಸುಗಳನ್ನು ದಾಖಲಿಸ್ತಾರೆ. 3 ಕೂಡ ಇಂಜೆಕ್ಷನ್ ಕೇಸುಗಳೇ. ಒಂದರಲ್ಲಿ ಅವ್ರಿಗೆ ಪ್ರಾರಂಭದಲ್ಲಿ ಇಂಜೆಕ್ಷನ್ ಸಿಗುತ್ತೆ, ನಂತರ ನಾವು ಆರ್ಗ್ಯುಮೆಂಟ್ ಮಾಡಿ ಎಲ್ಲವನ್ನು ಕೋರ್ಟ್ ಗಮನಕ್ಕೆ ತಂದ ಮೇಲೆ 19/12/2024ರಲ್ಲಿ ಕೋರ್ಟು ಇಲ್ಲ, ಇದು ವಿಷ್ಣುವರ್ಧನ್ ಅವರ ಏನು ಪುಣ್ಯತಿಥಿ ಬರ್ತಾ ಇದೆ ಡಿಸೆಂಬರ್ 30ಕ್ಕೆ, ಅದಕ್ಕೆ ಅವನ ಅನುಮತಿ ಕೊಡಬೇಕು ಹಾಗೆ ಅಂತೇಳಿ ಆದೇಶನ ಹೊರಡಿಸುತ್ತೆ. ಸೊ ಆ ರೀತಿ ಕಳೆದ ವರ್ಷ ಅವರ ಪುಣ್ಯತಿಥಿಯನ್ನು ಕೋರ್ಟ್ ಅನುಮತಿಯೊಂದಿಗೆ ಕೋರ್ಟಿನ ಆದೇಶದ ಪ್ರಕಾರ ಕಾರ್ಯಕ್ರಮ ನೆರವೇರುತ್ತೆ. ಈ ರೀತಿ ಇರಬೇಕಾದ್ರೆ ಅದೇ ಕೇಸ್ನಲ್ಲಿ
ಕೇಸ್ ನಂಬರ್ ಹೇಳ್ತೀನಿ ನಾನು, OS 6544 ಆಫ್ 2024. ಇದು ಈ ಕೇಸ್ನಲ್ಲಿ ಯಾವಾಗ ಅದು ಸಾಕ್ಷಿ ವಿಚಾರಣೆಗೆ ಅಂತ ಬರುತ್ತೆ, ಆ ಸಾಕ್ಷಿ ವಿಚಾರಣೆಗೆ ಕೇಸ್ ಹಾಕದಂತ ಕಾರ್ತಿಕ್ ಬರೋದೇ ಇಲ್ಲ. 4-5 ಡೇಟ್ಗಳು ಹೋಗುತ್ತೆ. ನಂತರ 7/7/2025 ಯಾವುದೇ ಕಾರಣ ಕೊಡದೆ ಸಿಂಪಲ್ ಆಗಿ ಹೋಗಿ ಒಂದು ಮೆಮೊ ಹಾಕಿ ಆ ಕೇಸನ್ನ ಹಿಂತೆಗೆದುಕೊಳ್ತಾರೆ. ಕಾನೂನಿಗೆ ಶುರು ಮಾಡಿದವರು ಅವರೇನೆ, ಹೋರಾಟ ಶುರು ಮಾಡಿ ಕಾನೂನು ಪ್ರಕಾರ ನಮ್ಮನ್ನ ತಡೆ ಹಾಕಬೇಕು ಅನ್ನೋ ಪ್ರಯತ್ನಗಳನ್ನ ಪಟ್ಟರು, ಕಾನೂನಿನ ಏನು ನಿರ್ಬಂಧಕ್ಕಾಜ್ಞೆ ತರಬೇಕು ಅಂತ. ಅದು ಆಗದೆ ಹೋದಾಗ ಅದನ್ನ ವಾಪಸ್ ತಗೊಳ್ತಾರೆ. ಅದೇ ರೀತಿ ಇನ್ನು 2 ಕೇಸುಗಳು ಪೆಂಡಿಂಗ್ ಇದೆ, ಅದೇ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬಾಕಿ ಇದೆ. ಈ ರೀತಿ ಇರಬೇಕಾದ್ರೆ ಒಂದು ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡ್ತಾರೆ. ಅದು ಕೂಡ ನಮಗೆ ಇತ್ತೀಚೆಗೆ ಅದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೂ ಕೂಡ ನಾವು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿದ್ದೇವೆ. ಇದೆಲ್ಲವೂ ಕಾನೂನು ಹೋರಾಟ ನಡೀತಾ ಇರಬೇಕಾದ್ರೆ ಈ ಎಲ್ಲ ಕಾನೂನು ಹೋರಾಟಗಳನ್ನ, ಇಷ್ಟು ಕೇಸುಗಳನ್ನ ಮರೆಮಾಚಿ ನಮ್ಮನ್ನು ಪಾರ್ಟಿ ಮಾಡದೆ ಜನವರಿ 9, 2025 ಮಧ್ಯಾಹ್ನ 3:16 ಒಂದು ಕೇಸನ್ನು ಫೈಲ್ ಮಾಡ್ತಾರೆ ಹೈಕೋರ್ಟ್ನಲ್ಲಿ. ಅಲ್ಲಿ ಕೇವಲ 2 ಪಾರ್ಟಿ ಮಾಡ್ತಾರೆ ಆ ಕೇಸ್ನಲ್ಲಿ. ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, 2ನೇದು ಸ್ಪೆಷಲ್ ಡಿಸಿ ಇವರಿಬ್ಬರನ್ನೇ ಪಾರ್ಟಿ ಮಾಡಿ ಕೋರ್ಟ್ನಲ್ಲಿ ಕೇಸನ್ನು ದಾಖಲು ಮಾಡ್ತಾರೆ. ಆ ಕೇಸು 13/1/2025 ಕೋರ್ಟ್ ಮುಂದೆ ಬರುತ್ತೆ ಹೈಕೋರ್ಟ್ನಲ್ಲಿ. 13/1/2025 ಕೋರ್ಟ್ ಮುಂದೆ ಬಂದಾಗ ಕೇವಲ 10 ನಿಮಿಷಗಳ ವಾದ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಕೇವಲ 10 ನಿಮಿಷದಲ್ಲಿ ಕೋರ್ಟ್ಗೆ ಮಿಸ್ಲೀಡ್ ಮಾಡಿ ಇಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರ್ನ ತೆರವುಗೊಳಿಸಬೇಕು ಅನ್ನೋ ಆದೇಶ ತಗೊಂಡು ಹೊರಗಡೆ ಬರ್ತಾರೆ. ಆ ಆದೇಶದಲ್ಲಿ ಏನೇನು ನ್ಯೂನತೆ ಇದೆ ಅನ್ನೋದನ್ನ ನಾನು ವಿವರಣೆ ಮಾಡಿಕೊಡ್ತೀನಿ. ಈಗ ಮೊಟ್ಟ ಮೊದಲನೇದಾಗಿ ಅವರು ಅಲ್ಲಿ ಕೇಳಿರ್ತಕ್ಕಂಥದ್ದು, ಅವರು ಪ್ರೇಯರ್ನಲ್ಲೇ ಕೇಳಿರ್ತಕ್ಕಂಥದ್ದು, ನಾವು DC-ಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ, ಅದನ್ನ ಕನ್ಸಿಡರ್ ಮಾಡಲಿಕ್ಕೆ ಆದೇಶ ಕೊಡಿ ಅಂತ ಕೇಳಿರ್ತಾರೆ. ಆದರೆ DC-ನ ಪಾರ್ಟಿ ಮಾಡಿಲ್ಲ. 2ನೇದಾಗಿ ಯಾವುದೇ ನೋಟಿಸು ಯಾರಿಗೂ ಸಹ ಮಾಡಿಸಿಲ್ಲ, ಅದೇ ದಿವಸ ಆದೇಶವನ್ನು ತಗೊಂಡಿರ್ತಕ್ಕಂಥದ್ದು. 3ನೇದಾಗಿ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಹಿಂದೆ ಏನು PIL ಒಂದು ಫೈಲ್ ಮಾಡಿದ್ವಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಅದು 2024 ಜೂನ್ ತಿಂಗಳು 24ನೇ ತಾರೀಕು ಅದು ಆದೇಶ ಆಗಿರುತ್ತೆ. ಆ ಆದೇಶವನ್ನು ಉಲ್ಲೇಖ ಮಾಡ್ತಾರೆ. ಆದರೆ ನಮ್ಮನ್ನು ಸಹ ಪಾರ್ಟಿ ಮಾಡಿಲ್ಲ, ಮನೆಯವರನ್ನು ಪಾರ್ಟಿ ಮಾಡಿಲ್ಲ, ಯಾರನ್ನು ಪಾರ್ಟಿ ಮಾಡಿದೆ ಈ ಒಂದು ಆದೇಶವನ್ನು ಪಡ್ಕೊಳ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದ್ರೆ, ಈ ಆದೇಶದಲ್ಲಿ ಸ್ಪಷ್ಟವಾಗಿ ಕೋರ್ಟ್ ಹೇಳುತ್ತೆ ಏನಂತ, 2 ತಿಂಗಳಲ್ಲಿ ಈ ಆದೇಶವನ್ನು ನೀವು ಜಾರಿಗೆ ತರಬೇಕು, ಅದೇನು ಇದಿದೆ ಅದನ್ನು ಹೊಡೀರಿ ಅಂತಾನೆ ಆದೇಶ ಕೊಟ್ಟಿದೆ. ಆದರೆ ಜನವರಿ 13, 2025 ಆದಂಥ ಆದೇಶವನ್ನ ಇವರು ಜಾರಿಗೆ ತಂದಿದ್ದು ಯಾವತ್ತು? 7ನೇ ತಾರೀಕು ಮತ್ತು 8ನೇ ತಾರೀಕಿನ ಮಧ್ಯರಾತ್ರಿ ನಂತರ. ಯಾಕೆ ಇವರು 7 ತಿಂಗಳು ಕಾದ್ರು? ಯಾಕೆ ಅಂತಂದ್ರೆ ಮುಂದಿನ ತಿಂಗಳು ಅಪ್ಪಾಜಿಯವರ 75ನೇ ಜನ್ಮ ದಿನೋತ್ಸವ ಇದೆ. ಅವ್ರಿಗೆ ಗೊತ್ತು, ಎಲ್ಲ ತಯಾರಿಗಳು ಮಾಡ್ತಾ ಇದ್ದಾರೆ. 75ನೇ ವರ್ಷದ ಹುಟ್ಟುಹಬ್ಬವನ್ನ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ಲಿಕ್ಕೆ ತಯಾರಿ ನಡೀತಾ ಇದೆ. ಈಗಾಗಲೇ ನಾವು ಅಧಿಕೃತ ಅನುಮತಿಗಾಗಿ ಡೆಪ್ಯೂಟಿ ಕಮಿಷನರ್ DC ಅವ್ರಿಗೆ ಪತ್ರವನ್ನು ಬರೆದಿದ್ದೇವೆ. ಅವರ ಅನುಮತಿ ಇವತ್ತು ನಾಳೆನ ಕೊಟ್ಟು ಬಿಡ್ತಾರೆ. ಅನುಮತಿ ಕೊಟ್ಟರೆ ಇವರೆಲ್ಲ ಮತ್ತೆ ನಮಗೆ ತೊಂದರೆ ಕೊಡ್ತಾರೆ ಅನ್ನೋ ಒಂದು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು 7ನೇ ತಾರೀಕು ಮತ್ತು 8ನೇ ತಾರೀಕು ಮಧ್ಯರಾತ್ರಿ ಈ ಒಂದು ದುರ್ಘಟನೆಯನ್ನ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂತಂದ್ರೆ, 2025 ಈ ಕೇಸ್ ಹಾಕಿದ್ರು. ಈ ಕೇಸ್ನಲ್ಲಿ ಅವರು ಏನು ಹೇಳ್ತಾರೆ, ಅಲ್ಲಿ ಒಂದು ಇಲ್ಲೀಗಲ್ ಸ್ಟ್ರಕ್ಚರ್ ಇದೆ ಅಂತ ಮೆನ್ಷನ್ ಮಾಡ್ತಾರೆ ಅವ್ರ ಪಿಟಿಷನ್ ಅಲ್ಲಿ. 2009 ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ಸಂಸ್ಕಾರ ಆದಂತ ಜಾಗ ಮತ್ತು ಸರ್ಕಾರದ ಅನುಮತಿಯೊಂದಿಗೆ ಅಲ್ಲಿ ಒಂದು ಪುಟ್ಟ ಒಂದು ಸ್ಮಾರಕ ಏನಾಗಿತ್ತು, ಅದು ಯಾವಾಗ ಅಕ್ರಮ ಕಟ್ಟಡ ಆಯಿತು ಅದಕ್ಕೆ ವಿವರಣೆ ಇಲ್ಲ. ಈ ರೀತಿ ಸಾಕಷ್ಟು ವಿಚಾರಗಳಲ್ಲಿ ಕೋರ್ಟನ್ನು ಮಿಸ್ಲೀಡ್ ಮಾಡಿ ಕೋರ್ಟಿಂದ ಆದೇಶ ತಗೊಂಡು, ಆ ಆದೇಶ ತಗೊಂಡು 7-8 ತಿಂಗಳ ನಂತರ
ರಾತ್ರೋರಾತ್ರಿ ಕದ್ದು ಮುಚ್ಚಿ ಈ ರೀತಿ ಸ್ಮಾರಕದ ಏನು ಪುಣ್ಯಭೂಮಿ ಇತ್ತು ಅಲ್ಲಿಯ ಪುಣ್ಯಭೂಮಿಯನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ವಿರುದ್ಧ ಈ ಎಲ್ಲ ಅಂಶಗಳನ್ನು ಸೇರಿಸಿ, ಇದಲ್ಲದೆ ಇನ್ನೂ ಒಂದು ಕಾನೂನಿನ ಅಂಶ ಇದೆ, ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದು ಎಲ್ಲರಿಗೂ ಸಮಾನ ಹಕ್ಕು, ಸಮಾನತೆಯನ್ನು ಪ್ರತಿಬಿಂಬಿಸುತ್ತೆ. ಇದು ಕೇವಲ ಜೀವಂತ ಇರೋ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಡಿಗ್ನಿಟಿ ಆಫ್ ಎ ಪರ್ಸನ್ ಟು ಈವನ್ ಟು ಎ ಡೆಡ್ ಪರ್ಸನ್. ಯಾರು ಜೀವಂತ ಇಲ್ಲ, ಆದರೆ ಅಪ್ಪಾಜಿಯವರು ಜೀವಂತ ಇಲ್ಲ ನಾವೇನು ಅನ್ಕೊಳ್ಳೋದಿಲ್ಲ, ಎಲ್ಲರ ಹೃದಯದಲ್ಲಿ ಅವರು ಇದ್ದೇ ಇದ್ದಾರೆ. ಆದರೂ ಸಹ ಅವರು ಜೀವಂತ ಇಲ್ಲದೆ ಇಲ್ಲದೆ ಇದ್ದಾಗಲೂ ಸಹ ಅವ್ರಿಗೂ ಕೂಡ ಆರ್ಟಿಕಲ್ 21 ಪ್ರಕಾರ ಏನು ಅವರ ಹಕ್ಕಿದೆ ಅದು ಕೊಡಲೇಬೇಕು. ಅದು ಕಾನೂನಲ್ಲೂ ಅದಕ್ಕೆ ಒಂದು ಇದಿದೆ, ಅದಕ್ಕೆ ಮಾನ್ಯತೆ ಇದೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರಲಿಕ್ಕೋಸ್ಕರ ಇದು ಎಲ್ಲ ಅಂಶಗಳನ್ನು ಸೇರಿಸಿ ಆ ಏನು 13/1/2025 ಆದೇಶ ಆಗಿದೆ ಹೈಕೋರ್ಟ್ನಲ್ಲಿ, ಅದರ ವಿರುದ್ಧ ಪುನರ್ ಪರಿಶೀಲನಾ ಅರ್ಜಿ ರಿವ್ಯೂ ಪಿಟಿಷನ್ ಅನ್ನ ನಿನ್ನೆ ದಿನ ಫೈಲ್ ಮಾಡಲಾಗಿದೆ. ಸದ್ಯದಲ್ಲೇ ಅದು ಕೋರ್ಟ್ ಮುಂದೆ ಬರೋದಿದೆ. ಸೊ ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ, ಇದು ಕಾನೂನಿನ ಹೋರಾಟ. ನಾವು ಇಲ್ಲಿಗೆ ನಿಲ್ಲೋರು ಅಲ್ಲ. ಕೋರ್ಟ್ ಏನೇ ತೀರ್ಮಾನ ತಗೊಳ್ಳಿ, ಅಂತಿಮವಾಗಿ ನಮ್ಮದು ಸರ್ಕಾರಕ್ಕಾಗಲಿ ಕೋರ್ಟ್ಗಾಗಲಿ ಮನವಿ ಇಷ್ಟೇನೆ. ಆ ಏನು 10 ಗುಂಟೆ ಜಾಗ ಇತ್ತು ಪುಣ್ಯಭೂಮಿ ಜಾಗ, ಅದನ್ನು ನಾವು ಬೇರೆ ಜಗತ್ತಿನಲ್ಲಿ ಎಷ್ಟೇ ನಮಗೆ 10 ಎಕರೆ ಕೊಟ್ಟರು ಅದನ್ನು ಸರಿದೂಗಿಸ್ಲಿಕ್ಕೆ ಆಗಲಾರ್ದು. ಆ ಜಾಗವನ್ನು ಪುಣ್ಯಭೂಮಿಗಾಗಿ ಮೀಸಲಿರಿಸಿ ಸರ್ಕಾರ ಅದನ್ನು ವಶಕ್ಕೆ ಪಡ್ಕೊಂಡು ಅದಕ್ಕೆ ಏನು ಕಾನೂನುಬದ್ಧವಾಗಿ ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕೋ ಅದು ಯಾರು ಸಂಬಂಧಪಟ್ಟ ಮಾಲೀಕರಿಗೆ ಕೊಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಅದನ್ನು ಮಾಡಿ ಅಲ್ಲಿ ಒಂದು ಭವ್ಯವಾದ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಒತ್ತಾಸೆಯಾಗಿದೆ. ಇದಲ್ಲದೆ ಈ ಹೋರಾಟ ಅಲ್ಲದೆ ನಾವು ಈವನ್ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಲಿಕ್ಕೆ ಸಿದ್ಧ ಇದ್ದೇವೆ. ಅಂಥ ಅವಕಾಶ ಅಥವಾ ಅಂಥ ಒಂದು ಸಂದರ್ಭ ಬಂದರೆ ನಾವು ಅಲ್ಲಿಗೂ ಹೋಗಿ ಈ ಎಲ್ಲ ಅಂಶಗಳನ್ನು ಸುಪ್ರೀಂ ಕೋರ್ಟ್ಗೂ ಮನವರಿಕೆ ಮಾಡಿಕೊಡ್ಲಿಕ್ಕೆ ಹಿಂಜರಿಯೋದಿಲ್ಲ ಅಂತ ಹೇಳ್ತಾ ನಂದು 2 ಮಾತು ಮುಗಿಸ್ತೇನೆ. ಬಂದು ಫೋನ್ ಹಾಕೋರು ಕಾರ್ತಿಕ್, ನಾನು ಅದೃಷ್ಟ ಜಯನಗರದಲ್ಲಿದ್ದೆ, ಎಲ್ಲಿದ್ದೆ ಕಾರ್ತಿಕ್? ನಾನು ಏನಪ್ಪ ಅಂದೆ, ಅಣ್ಣ ನನ್ನ ಕಾರ್ತಿಕ್ ಎಲ್ಲಿದ್ದೆಪ್ಪ? ನಿಮ್ಮ ಮನೆ ಮಕ್ಕಳು ಚಕ್ಕ 5 ಕೂಡಲೇ 5 ನಿಮಿಷಕ್ಕೆ ಮನೆಗೆ ಹೋದೆ. ಕಾರ್ತಿಕ್ ಬಂದು ಕೂಡಿಸ್ಕೊಂಡು ಮಾತಾಡ್ದು, ಏನಪ್ಪ ಸಮಾಚಾರ? ಅವರು ತುಂಬ ಒಂದಷ್ಟು ಹೇಳ್ದ, ಇರಲಿ ಅವನೇನು ಹೇಳ್ದ ಅದೆಲ್ಲ ಅದನ್ನೇ ಮುಂದಿನ ಇದರಲ್ಲಿ ಬಿಡುಗಡೆ ಮಾಡ್ತೀನಿ. ಅವನು ಒಂದೇ ಮಾಡಿದ್ರು, ನೋಡು ಕಾರ್ತಿಕ್, ನಿನಗೆ ಮನವಿ ಮಾಡ್ತಾ ಇದ್ದೀನಿ, ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ಇದು ನನ್ನೊಬ್ಬಂದೇ ಆಸೆ, ಇಡೀ 7 ಕೋಟಿ ಕನ್ನಡಿಗರ ಅಭಿಮಾನಿಗಳ ಆಸೆ. ಅಲ್ಲಿ ಅಂತ್ಯಕ್ರಿಯೆ ಆದ ಜಾಗ, ಕೊನೆಯಲ್ಲಿ ಅಂತ್ಯಕ್ರಿಯೆ ಆದ ಜಾಗನ ದಯವಿಟ್ಟು ಕೂಡಲೇ ಬೇರೆ ಯಾವುದು ವ್ಯವಹಾರದ ಇಟ್ಕೊಳ್ದಲೇ ಮಾಡಿಕೊಡ್ಬೇಕು. ಏನು 10 ಗುಂಟೆ ನೀವು ಹೇಳಿದರೆ ಅಷ್ಟೇ ಕೊಡಿ, ದಯವಿಟ್ಟು ಪೂಜೆ ಮಾಡ್ಕೊಳ್ಳಿಕ್ಕೆ ಅಂತ ನೆನ್ನೆ ಮನವಿ ಮಾಡಿದೆ. ಕಾರ್ತಿಕ್ ಇದ್ದವರು ಇಲ್ಲ ನಾನು ಹೇಳಿದೆ, ಸರ್ಕಾರ ಫಸ್ಟ್ 3 ಎಕರೆ ಕೊಡ್ತೀನಿ ಅಂತ ಹೇಳಿದ್ರು, ಕೊನೆಗೆ ಮನೆಗೆ ಇಷ್ಟ ಆಗಲೇ ಮೈಸೂರಿಗೆ ಹೋದ್ರು. ಅದು ಅವ್ರ ವೈಯಕ್ತಿಕ ವಿಚಾರ. ಯಾಕೆಂದರೆ ಯಾವುದೇ ಆದರೂ ಅಂತ್ಯಕ್ರಿಯೆ ಆಗಿದ್ದ ಜಾಗ ನಮಗೆ ಪವಿತ್ರವಾದ ಜಾಗ. ಬೇರೆ ಜಾಗ ಎಷ್ಟೇ ಕೊಡಲಿ ಏನೇ ಆಗಲಿ ಆ ಜಾಗ ಥರ ಮತ್ತೆ ಸಿಗಲ್ಲ. ಅದರಿಂದ ನಮಗೆ ಬೇಕು ಅಂತ ಹೇಳಿದೆ. ಕಾರ್ತಿಕ್ ಅವರು ಒಂದಷ್ಟು ವಾದ ಮಾಡಿದ್ರು, ಪ್ರತಿ ವಾದಕ್ಕೂ ನಾನು ಉತ್ತರ ಕೊಟ್ಟೆ, ಮನವಿ ಮಾಡಿದೆ. ಯಾಕೆಂದರೆ ಆ ದಿನದಲ್ಲಿ ನಮ್ಮ ಅಂಬರೀಷ್ ಅಣ್ಣನ ಪ್ರಯತ್ನ ತುಂಬ ಇದೆ. ಅವತ್ತು 2009 30ನೇ ತಾರೀಕು ಆದಾಗ ಬನಶಂಕರಿ ಮಾಡಬೇಕು ಅಂತ ಇಡೀ ಅಂದಾಗ ಇಡೀ ತಂಗಿ ಎದ್ಬಿಡ್ತು ಜನ. ಯಾವ ಕೊಂಡಾಗಲ್ಲ, ಕಂಠೀರು ಮಾಡಬೇಕು ಅಂದರು. ಕಂಠೀರದಲ್ಲಿ ಕೆಲವಾರ ಬೇಡ ಅಂದರು, ಬಿಟ್ಬಿಟ್ಟು ನಮ್ಮ ಹಿರಿಯರು ದೇವೇಗೌಡರು ಅಂತ ಮಹಾನ್ ಭಾವಂಗೆ ನೀವು ಕಂಠೀರು ಆಗ್ತೀರಿ, ರೈತರಾಗ್ತಿರ್ತ ಒಂದೇ ಸುಮ್ಮನೆ ಗುಡುಗಿ ಕುಮಾರಣ್ಣ ಬೈದು ಆ ಜಾಗ ಇಲ್ಲಿ ಮಾಡ್ತಿರ್ ಗೊತ್ತೆ ಅಂದಾಗ ಸರ್ಕಾರ ಕೊಟ್ಟಂತ 20 ಎಕರೆ ಬಾಲಕೃಷ್ಣ ಅವ್ರದ್ದಿದೆ, ಅಲ್ಲಿ ಮಾಡಿ ದಯವಿಟ್ಟು ಮಾಡಿ ಅಂತ ದೇವೇಗೌಡರು ಹೇಳಿದವರು. ದೇವೇಗೌಡರು ಹೇಳಿದ ತಕ್ಷಣ ಕುಮಾರಣ್ಣ ಓಡ್ ಬಂದ ಮನೆಗೆ ಬಾಲಕೃಷ್ಣ ಅವ್ರ ಜಾಗ ಇದೆ, ಸರ್ಕಾರ ಕೊಟ್ಟಿರೋ ಜಾಗ ದಯವಿಟ್ಟು ಮಾಡಬೇಕು ಅಂತ ಹೇಳಿದ ತಕ್ಷಣ ಅಷ್ಟೊತ್ತು ಅಂಬರೀಷ್ ಅಣ್ಣ ಬಂದರು. ಅಂಬರೀಷ್ ಅಣ್ಣನ ಜೊತೆ ಜಲ್ಲಿ ರಮೇಶ್ ಮತ್ತು ಅಶೋಕ್ ಅಂತ ಅವರು ಅವತ್ತಿದ್ದರು. ಅಂಬರೀಷ್ ಕೂಡಲೇ ಅಂದಿನ ಸರ್ಕಾರ ಯಡಿಯೂರಪ್ಪ ಮೀಟ್ ಮಾಡಿ ಕೂತ್ಕೊಂಡು ಚರ್ಚೆ ಮಾಡಿ ಮತ್ತು ಬಾಲಣ್ಣ ಮತ್ತು ಬಾಲಣ್ಣ ಮಕ್ಕಳು ಅವರಿಬ್ಬರನ್ನ ಕೂಡಿಸ್ಕೊಂಡು ಎಲ್ಲ ರೀತಿ ಮಾತುಕತೆ ಆಡಿ ಅಲ್ಲಿಗೆ ಅವತ್ತು ಫಿಕ್ಸ್ ಮಾಡೋರು ಜಾಗನ ಮಾಡಿಲ್ಲ. ನಾವು ಇವತ್ತು ಅವ್ರ ಭಾಗ ದೂಷಿಸ್ತಿರಲಿಲ್ಲ, ಕೇಳ್ತಿರಲಿಲ್ಲ. ಅದೊಂದು ನೋವು ನಮಗಿದೆ. ಅದಾದ ನಂತರ ತದನಂತರ ಸಿದ್ದರಾಮಯ್ಯ ಸರ್ಕಾರ ಜಾಗ ಕೊಟ್ಟಿಲ್ಲ, ಅವರ ಅಕ್ಕ ತಂಗಿ ಕೇಸ್ ಹಾಕು ಅಂತ ಇದು ಕಾರಣ. ಅವ್ರ ತಂಗಿ ಅವರ ಸಿಸ್ಟರ್ ಕೇಸ್ ಹಾಕಿ ಅವ್ರು ಮಾಡಿಕೊಂಡ್ರು, ಅದರಿಂದ ನಮ್ಗೆ ಡಿಲೇ ಆಯಿತು ಅಂತ ಅದಕ್ಕೆ
ಸರ್ಕಾರ ಮನೆಗೆ ಮುಂದೆ ಬೆದ್ದು ಬೇಜಾರಾಗಿ ಬಾಬಿಯವರು ಮೈಸೂರು ಜಾಗ ಕೊಟ್ಟರು. ಅವತ್ತು ಸರ್ಕಾರ ಸ್ಪಂದಿಸಿದೆ, ಅದಕ್ಕೆ ಏನು ಬೇಕು ಕೊಟ್ಟಿದೆ. ಅದರ ಎರಡನೇ ಮಾತಿಲ್ಲ, ನಾವು ಅದನ್ನು ಹೇಳ್ತಾ ಇಲ್ಲ. ನಮಗೆ ಇವಾಗ 2.5 ಎಕರೆ ಬೇಡ, 3 ಎಕರೆ ಬೇಡ, ದಯವಿಟ್ಟು 10 ಕುಂಟೆ ಜಾಗನ ದಯವಿಟ್ಟು ಕೂಡಲೇ ಕೊಡಬೇಕು ಮನವಿ ಮಾಡ್ತಾ ಇದ್ದೀವಿ. ನಾನು ಬಾಲಣ್ಣ ಕುಟುಂಬಕ್ಕೆ ಅವ್ರ ಮೊಮ್ಮ ಕಾರ್ತಿಕ್ ಮನವಿ ಮಾಡೋದೇನೋ ಕಿವಿ ಮಾತು ಹೇಳ್ತಾ ಮನವಿ. ಗೋರಿ ಮೇಲೆ ಕಟ್ಟಿದ ಸಾಮ್ರಾಜ್ಯ ಉಳಿದಿಲ್ಲ, ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಕಟ್ಟಿದ ಸಾಮ್ರಾಜ್ಯ ನಾಶನೇ ಆಗಿಲ್ಲ. ಬಾಲಣ್ಣ ಆಗಲಿ, ವಿಷ್ಣು ಸರ್ ಆಗಲಿ 7 ಕೋಟಿ ಅಭಿಮಾನಿಗಳು ಆರಾಧ್ಯರಿದ್ದಾರೆ ಅವರ ವಿಷಯದಲ್ಲಿ. ಅವರು ಕನ್ನಡಿಗರ ಆಸ್ತಿ. ಅಭಿಮಾನಿಗಳ ಕಣ್ಣಿಗೆ ಮಣ್ಣೆರ್ಚಿ ಬಾಲಣ್ಣ ಸಮಾಧಿ, ವಿಷ್ಣು ಸರ್ ಸಮಾಧಿ ಸರ್ವನಾಶ ಮಾಡಲು ಹೊಟ್ಟಿದ್ದೀರಾ. ಇದು ಎಷ್ಟು ಸರಿ? ನಮ್ಮ ಸಂಸ್ಕೃತಿ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಸಂಸ್ಕೃತಿ ಉಳಿಸಿಕೊಳ್ಬೇಕಾದ ಅನಿವಾರ್ಯತೆ ಇಡೀ ನಮ್ಮ ಸಮಾಜಕ್ಕಿದೆ. ಕಾನೂನು ರಕ್ಷಕರಾದ ಲಕ್ಷಾಂತರ ವಕೀಲರಲ್ಲಿ ನಾನು ಮನವಿ ಮಾಡಿ ಕೇಳೋದಿಷ್ಟೇ, ದಯವಿಟ್ಟು ಲಕ್ಷಾಂತರ ಅಭಿಮಾನಿ ಪುಣ್ಯಭೂಮಿ ದೇವಸ್ಥಾನ ಅಂತ ಪೂಜೆ ಮಾಡ್ತಾ ಇದ್ದೀವಿ, ವಿಷ್ಣು ಸಹ ಸಮಾಧಿನ ನಾಶ ಮಾಡಿದ್ರೆ ಅಂತ ಕೇಳುವಕ್ಕೂ ಬಾಬಾ ಸಾಹೇಬರು ನಮಗೆ ಕೊಟ್ಟಿಲ್ವಾ? ಇದರ ವಿರುದ್ಧ ನಿಮ್ಮಂತ ಜನರು ದನಿ ಎತ್ತಬಾರ್ದು, ನಮ್ಮಂತ ಜನರು ದನಿ ಎತ್ತಬಾರ್ದ? ಕಾನೂನು ರಕ್ಷಣೆ ನಮಗೆ ನ್ಯಾಯ ಸಿಗಲ್ವಾ? ತಿಳಿದು ದಯಮಾಡಿ ನಮಗೆ ತಿಳಿಸಿ ನ್ಯಾಯ ಕೊಡಿಸಿ ಮನವಿ ಮಾಡ್ತೀನಿ. ಚಿತ್ರರಂಗದ ಬೆಳೆಗೆ ಅಂತ ಕೊಟ್ಟಿರೋ ಸರ್ಕಾರ 20 ಎಕರೆನ ಅದು ಅವ್ರ ಪ್ರಿಯಾಜಿತ ಆಸ್ತಿ ಹೇಗಾಗುತ್ತೆ? ಕಾನೂನು ಬಂದವರು ತಿಳಿಸಿ. ವಿಷ್ಣುವರ್ಧನ್ ಕನ್ನಡ ಮಹಾನ್ ನಟ, 90ರಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಂಥ ಮಹಾನ್ ವ್ಯಕ್ತಿ. ಅಂಥವ್ರಿಗೆ ಇಂಥ ಕೆಲಸ ಮಾಡೋದು ತಪ್ಪು. ಕಲಾವಿದರನ್ನು ಹೀಗೆ ನಡೆಸ್ಕೊಳ್ಬಾರ್ದು. ಶೋಭೆ ಇರೋದಲ್ಲ. ವಿಷ್ಣುವರ್ಧನ್ ಅವರು ಕೋಟ್ಯಾಂತರ ಅಭಿಮಾನಿಗಳ ಭಾವನೆಗಳೇ ಸ್ಪಂದಿಸಿ ಮನ್ನಣೆ ಕೊಡಬೇಕು. ನಮ್ಮ ಈಗಿನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಜನಪರ ಸರ್ಕಾರ ನಂಬಿದ್ದೀವಿ, ನಂಬಿಕೆ ಉಳಿಸ್ಕೊಳ್ಳಿ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ವಿಷ್ಣುವರ್ಧನ್ ಅವರು ಬರೀ ನಟರಲ್ಲ, ಗೋಕಾಕ್ ಚಳವಳಿ ಎರಡ್ನೋರ್ ಜೊತೆ ಎಲ್ಲಾ ಕಲಾವಿದರ ಜೊತೆ ಓಡಿ ವಿಷ್ಣುವರ್ಧನ್ ಅವರು ಸಹ ಮುಂಚೂಣಿಯಲ್ಲಿ ಕನ್ನಡ ಪರ ನಾಡು ನುಡಿ ನೆಲ ವಿಷಯದಲ್ಲಿ ಹೋರಾಡಿದವರು, ದನಿ ಎತ್ತಿರೋರು. ಲಕ್ಷಾಂತರ ಜನಕ್ಕೆ ದಾನ ಧರ್ಮ ಮಾಡಿದ ಮೂಲಕ ಸಂತ ಆಗಿದ್ರು ಅವರು. 2009ರಲ್ಲಿ ವಿಷ್ಣುವರ್ಧನ್ ನಿಧನ ಆದಾಗ ಅಂದಿನ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ನಿಂತು ಅಂತಿಮ ಯಾತ್ರೆ ಸುಗಮವಾಗಿ ನಡೆಸಿಕೊಟ್ಟಿತ್ತು. ಸರ್ಕಾರವೇ ಗುರುತು ಮಾಡಿದ ಜಾಗ, ಸರ್ಕಾರವೇ ಅಂತ್ಯಕ್ರಿಯೆ ಮಾಡಿದ ಜಾಗ, ಮಾನ್ಯ ಮುಖ್ಯಮಂತ್ರಿಗಳು ಬಂದು ಪುಣ್ಯ ಸ್ಮರಣೆ ಪಾಲ್ಗೊಂಡ ಜಾಗ, ಸರ್ಕಾರ ಅಧಿಕಾರಿಗಳು ಬಂದು ಅಳೆದು ಚೆಕ್ ಬಂದಿ ಬೇಲಿ ಹಾಕಿದ ಜಾಗ ಇದು. ಮತ್ತು ಸರ್ಕಾರದಿಂದಲೇ ಸರ್ಕಾರದ ಪಾತ್ರ ಇಷ್ಟಕ್ಕೂ ಇದ್ದು ಈ ರೀತಿ ಗೊಂದಲ ಆಗ್ತಿದೆ ಅಂದ್ರೆ ಮುಂಚೆ ಈ ಸ್ಥಳದ ಬಗ್ಗೆ ಅಧಿಕಾರಿಗಳು ಮಾಹಿತಿ ಇರಲಿಲ್ವಾ? ಮಾಹಿತಿ ಇದ್ರೆ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ? ಇದೆಲ್ಲ ಹಿಂದೆ ಪ್ರಭಾವಿಗಳ ಕೈವಾಡ ಇದೆಯಾ? ಕಾನೂನು ಕಣ್ಣು ತಪ್ಪಿಸಿ ಈ ಕೃತ್ಯ ಮಾಡ್ತಾ ಇರೋದು ಬಾಲಣ್ಣ ಕುಟುಂಬನ ಅಥವಾ ಕೆಲವು ಅಧಿಕಾರಿಗಳ, ಕೆಲವು ರಾಜಕೀಯ ಮುಖಂಡರುಗಳ ಅಥವಾ ಭೂಗಳರು ಇದರಲ್ಲಿ ಪಾಲಾಗಿದ್ದಾರ? ದಯವಿಟ್ಟು ಅನ್ನೋ ಪ್ರಶ್ನೆ ನಮ್ಗೆ ಉದ್ಭವ ಆಗ್ತಾ ಇದೆ ಇವತ್ತು. ದಯವಿಟ್ಟು ಈಗಲಾದರೂ ಧನ್ಯತೆ ವಿಷ್ಣು ಸಾರನ್ನು ಅನ್ಯಾಯ ಆಗಿರೋದಕ್ಕೆ ಪ್ರೀತಿ ಮುಂದಕ್ಕೆ ಯಾರಿಗೂ ಆಗಬಾರ್ದು. ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಬೆಳೆದವ್ರೆ ಅಂದ್ರೆ ಅನೇಕ ಹಿರಿಯರ ಶ್ರಮ ಇದೆ, ಅದರಲ್ಲಿ ವಿಷ್ಣು ಸಾರ್ ಶ್ರಮ ಕೂಡ ಇದೆ. ಇದನ್ನೇ ಮರೆಯಬಾರ್ದು. ಮರೆತರೆ ಮನುಷ್ಯ ಹೇಗಾಗ್ತೀವಿ? ಈ ಮೂಲಕ ಕನ್ನಡ ಚಿತ್ರರಂಗ ಎಲ್ಲಾ ಕಲಾವಿದರು, ನಿರ್ಮಾಪಕರು, ತಂತ್ರಜ್ಞರು, ನಿರ್ದೇಶಕರು, ಇಡೀ ಚಿತ್ರರಂಗ ಕುಟುಂಬ ವಿಷಯದಲ್ಲಿ ಒಗ್ಗಟ್ಟಾಗಿ ನಿಂತಿದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನ್ಯಾಯಾಲಯಕ್ಕೆ ಮನವಿ ಮಾಡ್ತಾ ಇದೀವಿ, ಕೂಡಲೇ ದಯವಿಟ್ಟು ಇದು ನ್ಯಾಯಾಲಯ ಏನಾಗಿ ಸರ್ಕಾರ ಸರ್ಕಾರ ತಪ್ಪಿಲ್ಲ. ಸರ್ಕಾರ ಆಲ್ರೆಡಿ ಮೈಸೂರು ಜಾಗ ಕೊಟ್ಟಿದೆ, ಹಣ ಕೊಟ್ಟಿದೆ, ಎಲ್ಲ ಮಾಡಿದೆ. ನಮಗೆ ನಾವು ಯಾರೇನೇ ದಯವಿಟ್ಟು ಇವತ್ತು ಹೇಳ್ಬೋದು, ಅಂತ್ಯಕ್ರಿಯೆ ಆದ ಜಾಗ, ಅಂತ್ಯಕ್ರಿಯೆ ಆದ ಜಾಗ ಮಹಾನ್ ಜಾಗ ಮಾಡ್ತೇನೋ ನಾವು ಇದರಲ್ಲಿ ಮಾಡ್ಬಿಟ್ಟೆ, ಬರವಣಿಗೆ ಮಾಡ್ಬಿಟ್ಟೆ ಓಕೆ ಅಂತಿದ್ದೋ, ಸ್ಟುಡಿಯೋದ ಮಾಡಿದ್ವಿ. ಅವ್ರಿಗೆ ಹೇಳೋದಿಷ್ಟೇ, ನಮ್ಗೆ 10 ಕುಂಟೆ ಕೊಡಿ. ನಿನ್ನೆ ನಾನು ಕಾರ್ತಿಕ್ ಅಂದಾಗ ಕಾರ್ತಿಕ್ ನನಗೆ 1 ವಾರ ಟೈಮ್ ತಗೊಂಡಿದ್ದಾರೆ. ದಯವಿಟ್ಟು ಕಾರ್ತಿಕ್ ಮನವಿ ಮಾಡಿದ್ದೀನಿ, ನಮ್ಮಿಂದ ತುಂಬಾ ಜನ ಇದ್ದಾರೆ. ದಯವಿಟ್ಟು ಈ ವಿಷಯದಲ್ಲಿ ವಿಷ್ಣು ಸರ್ ವಿಷಯ ರಾಕ್ಲೈನ್ ವೆಂಕಟೇಶ್ ಆಗ್ಬೋದು, ಅಂಬರೀಶ್ ಅವ್ರು ತುಂಬಾ ನೊಂದ್ಬಿಟ್ಟು ನಾವು ಇಡೀ ಚಿತ್ರರಂಗ. ನಾನು ಅವತ್ತು ಯಾರೋ ನನಗೆ ಹೇಳಿದ್ರು, ಮಂಜು ಅವರು ಬರೇ ಮಾತಾಡ್ಬಿಡ್ತಾರೆ, ಅವತ್ತು 1 ಕೋಟಿ 2 ಕೋಟಿ ಕೇಳಿದ್ರು, ಸುಮ್ಮನೆ ಆಗ್ಬಿಟ್ರು ಅಂದ್ರು. ನಾನು ಕೇಳಿದ್ದೀನಿ, ನನ್ನ ಹಿಂದೆ ತುಂಬಾ ದೊಡ್ಡ ಶಕ್ತಿಗಳಿದೆ. ಸಾರ್ ವಿಷಯದಲ್ಲಿ ಯಾರು ಮುಂದೆ ಒಬ್ರು ಬಿಡಿ, ನೀವು ಮಾತಾಡಿ, ನಿಮ್ಮ ಹಿಂದೆ ನಾವಿದ್ದೀವಿ, ಏನ್ ಬೇಕು ಕೊಡೋಣ ಅಂತಲೂ ಹೇಳಿದ್ದಾರೆ. ಅದರಲ್ಲಿ ಒಬ್ಬ ನಮ್ಮ ಕನ್ನಡ ಚಿತ್ರ ದೊಡ್ಡ ಕಲಾವಿದರುಗಳು ತುಂಬಾ ಜನ ಇದ್ದಾರೆ, ನಮ್ಮ ನಿರ್ಮಾಪಕರು ಇದ್ದಾರೆ. ನಿಜವಾಗ್ಲೂ ಅಂಬರೀಶ್ ಅವರು ತುಂಬಾ ದಿನ ಅದ್ರ ಬಗ್ಗೆ ಮಾತಾಡಿ ಕೊರ್ಗಿ ಎಷ್ಟೊತ್ತಿನ ನಂತರ ಅವರು ನಿಜವಾಗ್ಲೂ ಅನ್ಲಿಮಿಟ್ ಕುಡಿದ್ರು. ಯಾಕಂದ್ರೆ ನೋವು, ವಿಷ್ಣುವರ್ಧನ್ ಅಂತ ಅಷ್ಟು ಪ್ರೀತಿ ಅಷ್ಟು ಪ್ರಾಣ ಅವ್ರ ಕಂಡ್ರೆ ನಿಮ್ಗೆ ಗೊತ್ತಿಲ್ಲ. ಇವತ್ತು ಅಭಿಮಾನಿಗಳು ಒಬ್ಬೊಬ್ಬರು ಅಂತ ಮಾತಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ. ತುಂಬಾ ನಮ್ಮ ಚಿತ್ರರಂಗದ ವಿಷ್ಣು ಸರ್ ಬಗ್ಗೆ ಎಲ್ಲರೂ ಗೌರವ ಇಟ್ಟು ಪ್ರೀತಿ ಇಟ್ಟರು. ದಯವಿಟ್ಟು ಆ ರೀತಿ ಮಾತಾಡಿ. ನಾನು ದಯವಿಟ್ಟು ಕಾನೂನಿಗೆ ಹೇಳ್ತೀನಿ, ಅಭಿಮಾನಿ ಸ್ಟುಡಿಯೋದು ಹೇಳ್ತೀನಿ. ಕಾರ್ತಿಕ್ ನೆನ್ನೆ ಕೇಳ್ಕೊಂಡಿದ್ದೀನಿ, ತುಂಬಾ ಮನವಿ ಮಾಡಿದ್ದೀನಿ. ಕಾರ್ತಿಕ್ ನನಗೆ 5 ದಿನ ಟೈಮ್ ತಗೊಂಡವ್ರೆ, ಮಾಡ್ಲೇ ಕೊಡ್ಬೇಕು ಅಂತ ಹೇಳಿದೆ. ನಾನು ಅವ್ರಿಗೆ ಹೇಳಿದೆ, ಕಾರ್ತಿಕ್ಗೆ ನೀನು ಏನ್ ಬೇಕು ಹಣ ಹೇಳಪ್ಪ, ಯಾರು ಗೊತ್ತಿಲ್ದಂಗೆ ಬೇಕಾದ್ರೆ ಏನ್ ಬೇಕು ವ್ಯವಸ್ಥೆ ಮಾಡೋಣ. ಗೊತ್ತಾಗ್ತದೆ ಅವನೊಂದೇ ಮಾತಾಡ್ದ, ಅಣ್ಣ ನಾನು ಹಣಕ್ಕಾಗಿ ಮಾಡಲ್ಲ, ನನಗೂ ವಿಷ್ಣು ಸರ್ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎರಡೂ ಇದೆ, ದಯವಿಟ್ಟು ಮಾಡ್ತೀನಿ.
ಯಾಕೆಂದ್ರೆ ಇದನ್ನ ನಮ್ಮ ಯಾರು ನಿಂತ್ಕೊಂಡು ಮಾಡಬಾರ್ದು. ಯಾಕೆ ನಾವು ಇಷ್ಟು ದಿನ ಯಾಕೆ ಮಾಡಲಿಲ್ಲ ಅಂದ್ರೆ ಈ ಸಂಘ ಆ ಸಂಘ ಈ ಸಂಘ ಎಲ್ಲ ಒಬ್ಬರೇ ಒಂದೇ ವಿಷ್ಣು ಸೇನಾ 100 ಬರಕ್ಕೆ ಸಾಧ್ಯ ಇಲ್ಲ. ಒಂದು ಮನೆ 3 ಬಾಕ್ಲು ಅಂದ್ರೆ ವಿಷ್ಣು ಸೇನೆ ಒಂದಾಗ 600 ಬಾಕ್ಲು ಮಾಡ್ತಾರೆ. ಮಾಡಬೇಡಿ, ಒಂದೇ ಯಾರೋ ಒಬ್ರು ಮುನ್ಸೂಚನೆಯಲ್ಲಿ ಇಲ್ಲಿ ನಾನು ಅನ್ನೋದು ಬೇಡ, ವಿಷ್ಣು ಸೇನಾ ಅನ್ಬೇಕು. ಯಾಕೆ ನಮ್ಮ ಅಭಿಮಾನಿಗಳಿಗೆ ತುಂಬಾ ನೊಂದೋಗ್ಬಿಟ್ಟವ್ರೆ, ಶಾಂತಿ ಪ್ರಿಯರು, ಅವ್ರಿಗೆ ತೊಂದರೆ ಕೊಡಬೇಡಿ. ನಾವು ಸರ್ಕಾರಕ್ಕಾಗಲಿ ನಮ್ಮ ಕಾನೂನಿಗಾಗಲಿ ನಮ್ಮ ನ್ಯಾಯಾಲಯಕ್ಕೆ ಮನೆ ಮಾಡ್ತಿದ್ವಿ, ವಿತ್ ಬಾಲಕೃಷ್ಣ ಕುಟುಂಬ ಮನೆ ಇದು ಮಾಡ್ತಿದ್ವಿ, ಮನವಿ ಮಾಡ್ತಾ ಇದ್ವಿ. 10 ಕುಂಟೆ ಜಾಗನ ದಯವಿಟ್ಟು ಕೊಡಿ. ನನಗೆ ಕಾರ್ತಿಕ್ ಹೇಳಿ ದುಡ್ಡು ಕೊಡಿ, ಕಾರ್ತಿಕ್ ಹೇಳಿ ದುಡ್ಡು ಆದ್ರೆ ದಯವಿಟ್ಟು ಬೇಡ ಅಣ್ಣ, ನಾನು ಪ್ರೀತಿಯಿಂದ ಕೇಳ್ತೀನಿ, ಪ್ರೀತಿಯನ್ನು ಮಾಡ್ಕೊಡ್ತೀನಿ. ನನ್ನ ಮನಸ್ಸಲ್ಲಿದೆ ತುಂಬಾ ನೋವಾಗಿದೆ ಅದರಿಂದ ನಾನು ಮಾಡ್ಕೊಡ್ತಿಲ್ಲ ಹೇಳಿದೆ. ದಯವಿಟ್ಟು ಏನೇ ಯಾರೇ ತಪ್ಪಂಡು ನಾನು ಕ್ಷಮೆ ಕೇಳ್ತೀನಿ, ನನ್ನ ಅಭಿಮಾನಿಗಳ ಪರವಾಗಿ ನನ್ನ ಗುರುಗಳಿಗೋಸ್ಕರ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಇದು ಮನಸ್ಸಲ್ಲಿ ಕಬೇಡ, ಇದನ್ನು ದಯವಿಟ್ಟು ಏನಾದ್ರು ಮಾಡ್ಕೊಂಡು ಅಂತ ನಾನು ಮನವಿ ಮಾಡಿದ್ದೀನಿ. ನನಗೆ ತುಂಬಾ ನೋವಾಗಿದೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಾನು ಕಾನೂನು ಹೋರಾಟಕ್ಕೆ ಜೊತೆಲಿರ್ತೀನಿ. ಕಾನೂನು ಬಿಟ್ಟು ನಾವು ಬೇರೆ ಹೋಗಲ್ಲ. ವಕೀಲರ ಕೈ ಹಿಡಿದಿದ್ದೀವಿ, ಕಂಪ್ಲೀಟ್ ದಾಖಲೆಗಳು ತೊಗೊಂಡಿದ್ದೀವಿ. ಅದು ಸರ್ಕಾರ ಕೊಟ್ಟಿದ್ದು, ದುಡ್ಡು ತೊಗೊಂಡಿದ್ದು ಎಲ್ಲ ನಮ್ಮ ಹತ್ರ ಇದೆ. ಇದನ್ನ ಮುಂದುವರ್ಸೋದು ಬೇಡ. ಯಾಕೆಂದ್ರೆ ಕೋರ್ಟ್ಗೆ ಹೋದ್ಮೇಲೆ ತುಂಬಾ ದಿನ ಆಗುತ್ತೆ ಹೇಳ್ತಿದೆ. ಅದರ ಪ್ರೀತಿಯಿಂದ ವಿಶ್ವಾಸದಿಂದ ಗೆಲ್ಲಬೇಕು. ಯಾವುದೇ ವಿಷಯ ಆಗಲಿ ನಾವು ಆವೇಶದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರ್ಯಾರೋ ಬಂದು ಮಾಡ್ತೀನಿ ಅಂತ ತುಂಬಾ ಖುಷಿ ಆಗ್ತಿದೆ. ಎಲ್ಲ ಯಾರೇ ಬಂದ್ರು ಯಾರೇ ಇದ್ರು ಅದು ವಿಷ್ಣು ಅಭಿಮಾನಿಯಾಗಿ ಇರ್ತಾರೆ. ಬೇರೆ ಯಾರಿಗೂ ಸ್ವಾರ್ಥಕ್ಕಿಲ್ಲ, ಸ್ವಾರ್ಥದಿಲ್ಲ, ಯಾರು ಇಲ್ಲ. ನಾವ್ಯಾರು ಭೇದ ಭಾವ ಮಾಡ್ತಾ ಇಲ್ಲ. ದಯವಿಟ್ಟು, ಯಾಕೆಂದ್ರೆ ಮೊನ್ನೆ ನನಗೆ ನಮ್ಮ ಶ್ರೀನಿವಾಸ್ ಅವ್ರು ಹೇಳಿದ್ರು, ಮಂಜು ಅವ್ರು 2 ಸತಿ ಮಾಡ್ತಾರೆ ಹೋಗ್ಬಿಡ್ತಾರೆ. ನಾನು ಸ್ವಾರ್ಥಕ್ಕೆ ನಾನು ಕರಿ, ಯಾಕೆಂದ್ರೆ ನನಗೆ ಇದ್ರ ಬಗ್ಗೆ ನಾನೊಬ್ಬ ನಿರ್ಮಾಪಕ. ವಿಷ್ಣು ಸೇನಾ ಸಮಿತಿ ನೀವು ಅಧ್ಯಕ್ಷರು ಇವೆಲ್ಲ ಇದ್ದೀರಾ, ಮುನ್ಸೂಚನೆ ಇದ್ದೀರಾ, ನಮಗೆ ಕರೆದಾಗ ಬರ್ತೀವಿ. ಆಮೇಲೆ ಮಂಜು ಅವ್ರು ಕರೆದಿಲ್ಲ ಅಂತ ನಾನು ಯಾವತ್ತೂ ಕರೆದವ್ರಿಗೆ ಬರಲ್ಲ ಅಂತ ಹೇಳಿದೆ. 2 ಸತಿಗೆ 3 ಸತಿ ಕರೆದ. ಒಂದ್ಸಲ DC ಆಫೀಸ್ಗೆ ರಾಜುಗೌಡ, ಒಂದ್ಸಲ ಶಂಕರ್ ಸಾರ್ಮಿಟ್ ಮಾಡಿದೆ, ಒಂದ್ಸಲ ಸರ್ವೆ ಮಾಡ್ದೆ ಬಂದಿದ್ದೆ. ಅದು ನನ್ನ ಕರ್ತವ್ಯ ಕೂಡ, ನಾನು ಹೋಗಿ ಮಾಡಲೇಬೇಕು. ನನ್ನ ಧರ್ಮ, ನನಗೆ ಅವ್ರು ಕೊಟ್ಟಿರೋ ಸ್ಥಾನ ಎಲ್ಲ ಅಭಿಮಾನ, ನನ್ನ ಸ್ಥಾನನೇ ಬೇರೆ ಇತ್ತು. ಇವತ್ತು ಬೇರೆ ಬೇರೆ ಯಾರು ಕೂತ್ಕೊಂಡು ಸುಮ್ಮನೆ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ದಯವಿಟ್ಟು ಬೇಡ. ವಿಷ್ಣು ಸಾರ್ ವಿಷಯದಲ್ಲಿ ಯಾರು ತಮಾಷೆ ಮಾಡಬೇಡಿ. ನಿಮ್ಮೆಲ್ಲರ ಕೈ ಮುಗಿ ಕೇಳ್ಕೊತೀನಿ, ಸರ್ಕಾರಕ್ಕಾಗಲಿ ನ್ಯಾಯಾಲಯಕ್ಕಾಗಲಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ದಯವಿಟ್ಟು ಕೊಡಬೇಕು. ಆಮೇಲೆ ಸರ್ಕಾರ ಕೊಟ್ಟಂಥದ್ದು ಸ್ಟುಡಿಯೋ ಜಾಗ 20 ಎಕರೆ, 20 ಎಕರೆನ 2004ರಲ್ಲಿ ಮಾರಿ ಯಾರು ತಗೊಂಡ್ರು, ಯಾವ ಪ್ರಭಾವಿ ತಗೊಂಡ್ರು, ಏನ್ ಲೇಔಟ್ ಮಾಡೋದು ನನಗೆ ಗೊತ್ತು. ಇವತ್ತು ಕಾನೂನು ಪ್ರಕಾರ 20 ಎಕರೆ ಕೇಸ್ ಹಾಕಬಹುದು. ಪಾಪ 10 ಎಕರೆ ತಗೊಂಡು ಜನ ಅಮಾಯಕರು ಮನೆ ಕಟ್ಟಿದ್ರಲ್ಲ, ಅವ್ರಿಗೆಲ್ಲ ತೊಂದರೆ ಕೊಡೋದು ನಮ್ಗೆ ಇಷ್ಟ ಇಲ್ಲ. ಆಮೇಲೆ ಬಾಲಣ್ಣ ಸ್ಟುಡಿಯೋ ಕಾರ್ತಿಕ್ ಇವಾಗ ಯಾರು ಹೇಳಿದ್ರು ಕಾಂಪ್ಲೆಕ್ಸ್ ಕೊಟ್ಬಿಟ್ಟವ್ರೆ, ಮಾರಾಟ ಮಾಡ್ಬಿಟ್ಟೆ, ಬಿಲ್ಡರ್ ಕೊಟ್ಟವ್ರೆ. ನಾನು ಹೇಳ್ದ, ಇಲ್ಲ ಅಣ್ಣ, ನಾನು ಅದು ಕೆಲಸ ಮಾಡಲ್ಲ, ನಾನು ಯಾವ ಕಾರಣಕ್ಕೂ ಮಾಡಿಲ್ಲ ಅಂತ ನಾನು ತುಂಬಾ ಖುಷಿ ಹೇಳ್ದ. ಆಮೇಲೆ ನಾನು ಹೇಳ್ದೆ, ಈ ವಿಷಯನ ನೀನು ಜನವರಿಲಿ ಆಗಿದ್ದು, ನಾ ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ಯಾರು ಪಾರ್ಟಿ ಮಾಡಿದ ನನಗೆ. ನಾನು ಈ ವಿಷಯ ನಿಮ್ಮೆಲ್ಲ ಸಂಘ ಸಂಸ್ಥೆ ಅಭಿಮಾನಿಗಳು ಗೊತ್ತು. ನಾನು ಬಾಯಿ ಬಿಟ್ಟು ಕೇಳಿದೆ, ರಾಜುಗೌಡ್ರು ಗೊತ್ತಾ, ಶ್ರೀನಿವಾಸ ಗೊತ್ತಾ, ಎಲ್ಲ ಈ ವಿಷಯ ಕೋರ್ಟಲ್ಲಿ ಆರ್ಡರ್ ಆಗಿದ್ದು ಜನವರಿಲಿ, ಎಲ್ಲರೂ ಗೊತ್ತು. ಯಾರು ಏನು ಮಾಡಿಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ರು. 2 ತಿಂಗಳು ಡೆಮಾಲಿಷ್ ಮಾಡಕ್ ಕೊಟ್ಟರು, ನೀನು ಯಾಕೆ ಮಾಡಿಲ್ಲ ಅಂದೆ. ಯಾರು ಬರ್ತಾರೇನೋ ಅನ್ನೋ ಮಾಡ್ತಾರೆ ಅಂತ ಕೇಳಿದೆ, ಯಾರು ಬರಲಿಲ್ಲ. ಆಮೇಲೆ ಹೇಳ್ದೆ, ಏನಪ್ಪ ಓಕೆ ನೀನು ಬೇಡ, ಯಾರೋ ಬಿಡಿ, ನಾನು ತಪ್ಪಾಗಿದೆ. ನಮ್ಮನ್ನಾರು ಒಂದು ಮಾತು, ಮಂಜು ಸಾರ್ ನಿಮ್ಗೆ ಗೊತ್ತಿತ್ತು ನಾನು ಎಷ್ಟು ಸತಿ ಕೇಳಿದ್ದೆ. ನನ್ನಾರು ಅಟ್ಲೀಸ್ಟ್ ಮನೆಯವರಾರು, ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿ ಯಾರು ಇಲ್ಲ, ರಾಗ್ಲೇ ವೆಂಕಟೇಶ್ ಕೇಳಿದ್ರೆ ನಾವೇನೋ ತೀರ್ಮಾನ ತೊತ್ತಿದ್ದೀವಲ್ಲಪ್ಪ ಅಂದಾಗ, ಇಲ್ಲ ಅಣ್ಣ ನನಗೆ ಗೊತ್ತಾಗಿಲ್ಲ, ಇಲ್ಲಪ್ಪ ಗೊತ್ತಿಲ್ಲಲ್ಲಪ್ಪ ಅಂತ ಜಾಗ ನೀವು ಮಾಡಿದ್ದೆ. ಅವನು ಹೇಳ್ದ, ವಿಷ್ಣು ಸಾರ್ ಬಗ್ಗೆ ನಮ್ಗೆ ಅಪಾರ ಗೌರವ ಪ್ರೀತಿ ಇದೆ, ದಯವಿಟ್ಟು ನೆನ್ನೆ ಮನವಿ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೆ ಹಣದಾಸೆ ನೋಡ್ಬೇಡ, ಬೇರೆಯವ್ರ ಮಾತು ಕೇಳಬೇಡ, ಯಾರೇನಾದ್ರು ತಪ್ಪ ಮಾತಾಡಿದ್ರೆ, ನಿಮ್ಗೆ ಹರ್ಟ್ ಮಾಡಿದ್ರೆ, ತೊಂದರೆ ಕೊಟ್ಟಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ದ. ಅವ್ನು ತುಂಬ ಹೇಳಿದಾನೆ. ಅವ್ನು ಇನ್ನೊಂದ್ಸತಿ ಅವನೇ ಒಂದ್ಸತಿ ಕರೆಸಿ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡ್ತೀನಿ. ಇವತ್ತು ಮನವಿ ಮಾಡ್ತೀನಿ, ನಿಜವಾಗ್ಲೂ ಇವಾಗೇನು ನಮ್ಮ ನಾಯಕ ನಟರು ಸುದೀಪರೆಲ್ಲ ಜಾಗ ತಗೊಂಡು ಅರ್ಧ ಎಕರೆ ತಗೊಂಡು ತುಂಬ ಖುಷಿ ಆಯ್ತು. ಅವ್ರು ಮಾಡಲಿ. ಈ ಜಾಗ ಅವರ ಅಂತ್ಯಕ್ರಿಯೆ ಆದ ಜಾಗ, ಮೂಲ ದೇವಸ್ಥಾನ. ಇವತ್ತು ನಮ್ಗೇನೆ ನಮ್ಮ MLA ಸಾಹೇಬರು, ಮುಖ್ಯಮಂತ್ರಿ, ವಿಧಾನಸೌಧ ಮೇನ್ ಮುಖ್ಯ, ಅದೇ ರೀತಿ ನಮಗೆ ಆ ಜಾಗ ಇವತ್ತು ಬೆಳಗಾಮಲ್ಲಿ ಕಟ್ಟೋ ವಿಧಾನಸೌಧ ಅಲ್ಲಿರಲ್ಲ, ಇದೇ ಮುಖ್ಯ. ಕೆಂಗಲ್ ಹನುಮಂತೆ ಕಟ್ಟಿದ ಜಾಗನೇ ಪವಿತ್ರವಾದ್ರು. ಆ ಥರ ನಂಗೆ ದಯವಿಟ್ಟು ಅಭಿಮಾನಿ ಸ್ಟುಡಿಯೋದಲ್ಲಿ ಯಾವ ಕಾರಣಕ್ಕೂ ನೀನೇನು ಭೇದ ಭಾವ ಮಾಡಿದ್ರೆ, ಕಾರ್ತಿಕ್ ಕುಟುಂಬದಲ್ಲಿ, ಸರ್ಕಾರದಲ್ಲಿ, ನಮ್ಮ ಅಧಿಕಾರಿಗಳು ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಅಧಿಕಾರಿಗಳು ಬೇರೆ ಏನಾದ್ರು ಉದ್ದೇಶ ಇಟ್ಕೊಂಡು ದಯವಿಟ್ಟು ಬೇಡ. ಇಂಥ ಒಂದು ಮಹಾನ್ ವ್ಯಕ್ತಿ ವಿಷಯದಲ್ಲಿ ನಿಮ್ಮ ಒಬ್ಬ ವಿಷ್ಣು ಸಾರ್ ಅಂತ ಒಬ್ಬ ಪ್ರೀತಿ, ಅವ್ರ ನಿಜವಾಗ್ಲೂ ಅವ್ರ ಜೊತೆಲಿ ಇದ್ದಿದ್ದು ನನಗೆ ಗೊತ್ತು. ಅವ್ರು ಈ ಕೈ ದಾನ ಮಾಡಿದವ್ ಇನ್ನೊಂದು ಕೈ ಗೊತ್ತಾಗ್ತಿರಲಿಲ್ಲ. ಅಂಥ ವ್ಯಕ್ತಿ, ಅಂಥವ್ರಿಗೆ ಅನ್ಯಾಯ ಆಗಬಾರ್ದು. ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ದಯವಿಟ್ಟು. ಇಲ್ಲಾಂದ್ರೆ ಕಾನೂನಲ್ಲಿ ನೀವು ಹೈಕೋರ್ಟು, ಸುಪ್ರೀಂ ಕೋರ್ಟ್ ಹೋದ್ರು ನಾನು
ಹೋರಾಟಕ್ಕೆ ಸದಾ ಸಿದ್ಧ. ಕಾನೂನು ಚೌಕಟ್ಟಲ್ಲಿ ಕಾನೂನು ನಂಬಿದ್ದೀನಿ, ಕಾನೂನು ನಮಗೆ ನ್ಯಾಯ ಒದಗಿಸ್ತದೆ ಕೇಳ್ಕೊತೀನಿ. ದಯವಿಟ್ಟು ಇದಕ್ಕೆ ಸಹಕರಿಸ್ತೀರಾ ಕಾರ್ತಿಕ್ ಅಂತ ನಂಬಿದ್ದೀನಿ. ಯಾಕೆಂದರೆ ಇದನ್ನು ನಿನ್ನೆ ಕಾರ್ತಿಕ್ ಬಂದಮೇಲೆ ಆಲ್ರೆಡಿ ಬೆಳಿಗ್ಗೆ ನಮ್ಮ ವಕೀಲರು ಅರುಣ್ ಅವರು ಮೊನ್ನೆ ಶುಕ್ರವಾರ ಶನಿವಾರ ಮುಂದುವಾರದ ಡ್ರಾಫ್ಟ್ ಹಾಕಿ ತುಂಬ ಹೆಂಗೆ ಬಂತು ಯಾವ ರೀತಿ ಬಂತು ಎಲ್ಲ ಡ್ರಾಫ್ಟ್ ಹಾಕಿ ರೆಡಿ ಮಾಡಿದ್ರು. ನಿನ್ನೆ ಬೆಳಿಗ್ಗೆ 10 ಅವರು ಆಲ್ರೆಡಿ ಕೋರ್ಟು ಸಬ್ಮಿಟ್ ಮಾಡಿದ್ರು. 3:30 ಕಂಪ್ಲೀಟ್, ಅವರು 4 ಗಂಟೆ ಕಂಪ್ಲೀಟ್ ಮುಗೀತು. 4 ಗಂಟೆ ಮುಗಿದವಲ್ಲ ನಾನು ಅದಕ್ಕೆ ಕೂಡಲೇ ಒಂದು ಪ್ರೆಸ್ ಪತ್ರಿಕಾ ಪ್ರಕಟಣೆ, ಯಾಕಂದರೆ ಇದರಲ್ಲಿ ಗೊಂದಲ ಇದೆ. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ಎಲ್ಲ ಒಂದೇ. ವಿಷ್ಣು ಸೇನಾ ಸಮಿತಿ ಅಂದರೆ ಒಂದೇ. ನಾನಾಗಲಿ ಇನ್ನೊಬ್ಬ ಆಗಲಿ ಎಕ್ಸ್ಕ್ಯೂಸಿಡ್ ಯಾರಾಗಲಿ ಎಲ್ಲರೂ ವಿಷ್ಣು ಸಾರ್ ವಿಷಯದಲ್ಲಿ ಮಾತೇ ಇಲ್ಲ. ಇದಕ್ಕೆ ಮನೆಯೂ ಸ್ಪಂದಿಸ್ತದೆ, ಪ್ರತಿಯೊಬ್ಬರು ಸ್ಪಂದಿಸ್ತದೆ. ಹಳೆಯದನ್ನು ಮರೆತು ನಾವೆಲ್ಲ ಈ ವಿಷ್ಣು ಸಮಾಧಿನ ಪೂಜೆ ಮಾಡೋ ದೇವಸ್ಥಾನನ ಸ್ಥಳಕ್ಕೆ 10 ಗುಂಟೆಗೆ ನಾವೆಲ್ಲ ಮನವಿ ಮಾಡೋಣ. ನಿಮ್ಮಲ್ಲಿ ಕೇಳ್ಕೊತೀರಿ, ದಯವಿಟ್ಟು ಯಾರು ಈ ವಿಷಯದಲ್ಲಿ ತಪ್ಪಾಗಿದೆ ಕ್ಷಮೆ ಅಂದರೆ ದಯವಿಟ್ಟು ಯಾರೇ ಅಭಿಮಾನಿಗಳು ಅವ್ರಿಗಾಗಲಿ ಇವ್ರಿಗಾಗಲಿ ಹರ್ಟ್ ಆಗೋ ಥರ ಮಾತಾಡಿ. ವಿಷ್ಣು ಅವರು ಯಾವ ರೀತಿ ಇದ್ದಾರೆ ನಿಮಗೆಲ್ಲ ಗೊತ್ತು. ವಿಷ್ಣು ಸಾರು ಅವ್ರ ಬಗ್ಗೆ ನಾವು ಪ್ರೀತಿಯಿಂದ ಗೌರವದಿಂದ ಎಲ್ಲರೂ ಗೆಲ್ಲಬೇಕು, ಪ್ರೀತಿಯಿಂದ ಸಂಪಾದನೆ ಮಾಡ್ಕೊತ ಹೇಳಿದ್ರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ. ನಾನು ಈ ವಿಷಯದಲ್ಲಿ ಸದಾ ನಮ್ಮ ಕಾನೂನು ಚೌಕಟ್ಟಲ್ಲಿ ಓಡಾಡ್ತೀನಿ, ಬಿಡಲ್ಲ. ಯಾವುದೇ ಕಾರಣಕ್ಕಾಗಲಿ ಏನೇ ಆಗಲಿ ಅದಕ್ಕೆ ಅವನು ಕಾರ್ತಿಕ್ ನನಗೆ ಹಣನೇ ಬೇಡ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಹಣನೂ ಕೊಡೋಕೆ ಹೇಳಿದ್ದೀವಿ. ಪ್ರೀತಿಯಿಂದ ಹೃದಯ ಕೊಟ್ಟರೆ ಅದು ಜಾಗ ಕೊಟ್ಟರೆ ಅದಕ್ಕೂ ನಾವು ಸಂತೋಷವಾಗಿರ್ತೀವಿ. ನನ್ನಿಂದೆ ನನ್ನ ಚಿತ್ರರಂಗದ ತುಂಬ ಕಲಾವಿದರು, ನಿರ್ಮಾಪಕರು ಪ್ರತಿಭೆ ಅಂತಿರ್ತಾರೆ. ನಮ್ಮ ವಿಷ್ಣು ಸೇನಾ ಸಮಿತಿ ಏನು ನಮ್ಮ ದಳೆ ಇತ್ತು ಅದು ಇದೆ. ಪಾಪ ರಾಕ್ಲೇ ವೆಂಕಟೇಶ್ವರ ಈ ವಿಷಯದಲ್ಲಿ ತುಂಬ ನೊಂದೋಗ್ಬಿಟ್ಟು ಮನೆ ತುಂಬ ಅವ್ರ ಕಣ್ಣಲ್ಲಿ ನೀರು ಮಾತಾಡಿದಾಗ ಏನು ನಮ್ಮ ಸಾರ್ ಹಿಂಗಾಗುತ್ತಲ್ಲ, ಯಾರು ಕೇಳ್ತಲ್ಲ, ಹೆಂಗೆ ಮಾಡೋದು ಪಾಪ ಅದು ಮಂಜೂರೇ ಮುಂದಿರಿ, ನಾವು ಸದಾ ನಿಮ್ಮ ಹಿಂದೆ ಏನು ಹೇಳಿದ್ರು ನಾವು ಇರ್ತೀವಿ ಅಂತ ಹೇಳೋರೆ. ಇಡೀ ಚಿತ್ರರಂಗ ಇದೆ. ನೀವೆಲ್ಲರೂ ದಯವಿಟ್ಟು ನನಗೆ ಮಾಧ್ಯಮದ ಮುಖಾಂತರ ಆಗಲಿ ಎಲ್ಲರೂ ಈಗ ಮಾಡಿಕೊಡ್ತೀರಾ. ಸರ್ಕಾರಕ್ಕೆ ಕೂಡಲೇ ಮನವಿ ಮಾಡ್ತೀನಿ, ದಯವಿಟ್ಟು ಇದೊಂದು ವಿಷಯದಲ್ಲಿ ಸರ್ಕಾರ ಸಂಪೂರ್ಣ ಸಹಕಾರ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ನಾವೆಲ್ಲ ಇಲ್ಲ ಅಂತ ತಪ್ಪಾಗ್ಬಿಡ್ತೇವೆ. ಮೈಸೂರು ಕೊಟ್ಟಿದ್ದಾರೆ, ಎಲ್ಲ ರೀತಿ ಕೊಟ್ಟಿದ್ದಾರೆ. ಈ ಒಂದು 10 ಗುಂಟೆ ಜಾಗದಲ್ಲಿ ದಯವಿಟ್ಟು ಇನ್ನೊಂದು ಸತಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಕೂಡಲೇ ಜಿಲ್ಲಾಧಿಕಾರಿಗಳು ತಿಳಿಸಿ ನಮ್ಮ ಸೆಪ್ಟೆಂಬರ್ 18 ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೋರ್ಟ್ಗೂ ಮನವಿ ಮಾಡಿದ್ದೀವಿ, ಮಾಡಿಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಮೂಲಕ ನಿಮ್ಮೆಲ್ಲರಿಗೂ ವಂದನೆ ತಿಳಿಸ್ದ. ಯಾರೋ ಪ್ರಶ್ನೆ ಕೇಳುವಂತಿದ್ದು ದಯವಿಟ್ಟು ಕೇಳ್ಬೋದು. ಏನಾಗಿದೆ ಅಂದರೆ 15-16 ವರ್ಷ ಏನಾಗಿದೆ, ಈ ಸಂಘ ಸಂಸ್ಥೆ ಕಾನೂನು ಚೌಕಟ್ಟಲ್ಲಿ ಓಡಾಡ್ತಿದ್ರು. ನಾವು ಏನೋ ಅಭಿಮಾನಿಗಳು ಮಾಡ್ತಾರೆ ಯಾಕೆಂದ್ರೆ ಎಲ್ಲರೂ ಹೋಗ್ಬಾರ್ದು ಅಂತ ನಾವು ಅಂದ್ಕೊಂಡ್ರು. ಒಂದು ವೀರಕಪುತ್ರ ಶ್ರೀನಿವಾಸು, ಒಂದು ವೀರು ಮುನ್ಸೂಚನೆ ಇದ್ದು ಇರಲಿ, ಅವ್ರು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಮಾಡಬೇಕಾಯ್ತು. ಏನಾಗಿದೆ ಅಂದರೆ ಅದನ್ನು ಕಾನೂನು ಮೈಸೂರಲ್ಲಿ ಕೊಟ್ಟಂಥ ವಿಷಯದಲ್ಲಿ ಇವರು ಅದನ್ನು ಸ್ವಲ್ಪ ಅಡ್ವಾಂಟೇಜ್ ತೊಗೊಂಡ್ಬಿಟ್ರು, ನಮ್ಮ ಅಭಿಮಾನಿ ಸ್ಟುಡಿಯೋ. ಆಮೇಲೆ ಇದು ಸ್ವಂತ ಜಾಗ ಅಂತ, ಇದು ಕಾನೂನು ಸ್ಟುಡಿಯೋ ಅಂತ ಕೊಟ್ಟಿದ್ದು ಜಾಗ. ಸ್ಟುಡಿಯೋ ಕೊಟ್ಟಿದ್ದು ನಮ್ಮ ಹತ್ರ ದಾಖಲೆ ಇದೆ. ಅವರು 6,000 ಕಟ್ಟಿದ್ದಾರೆ ಅಂತ, ಅದು ಯಾವುದು ಕೊಟ್ಟಿದ್ದಾರೆ ಎಲ್ಲ ನಮ್ಮ ಹತ್ರ ದಾಖಲೆಗಳಿದೆ. ದಾಖಲೆ ಇದ್ದಲ್ಲೇ ನಮ್ಮ ಲಾಯರ್ ಮಾತಾಡಲ್ಲ. ಆಮೇಲೆ ಕಾನೂನಿಗೆ ಪಾಪ ಇದೆಲ್ಲ ಗೊತ್ತಾದರೆ ಇವ್ರು ಯಾವತ್ತು ಅಪ್ಲಿಕೇಶನ್ ಹಾಕಿರೋರು ಯಾರಿಗೂ ಗೊತ್ತೇ ಇಲ್ಲ. ಕಾರ್ತಿಕ್ ನಾನು ಹೇಳಿದ ಪ್ರಕಾರ ಪ್ರತಿಯೊಬ್ಬರು ಗೊತ್ತಿದೆ ಅಂತ. ಆ್ಯಕ್ಚುಲಿ ನಾನು ಕಾರ್ತಿಕ್ ಇವತ್ತಿಲ್ಲ ಕರ್ಕೊಂಬರ್ತಾ ಇದೆ. ಅವನೇನು ಯಾವುದು ತಮಿಳ್ನಾಡು ದೇವಸ್ಥಾನಕ್ಕೆ ಪೂಜೆಗೆ ಕೊಟ್ಟಿದ್ದು ಸರ್. 4 ದಿನ ಇರಲ್ಲ, 4 ದಿನ ಬಂದ್ಮೇಲೆ ಮೀಟ್ ಮಾಡ್ತಿದ್ದೆ. ಎಲ್ಲ ಅಭಿಮಾನಿಗಳು ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ಹೇಳ್ದ. ನಾವು ಇದ್ರಲ್ಲಿ ನಂಬೋರರು ಆ ಭಗವಂತ ಒಪ್ಪಿಗೆ ಗೊತ್ತು. ಕಾರ್ತಿಕೆ ಡೆಮಾಲಿಶ್ ಜನವರಿ ಆರ್ಡರ್ ಆಗಿದ್ದು ಎಲ್ಲ ಸಂಘ ಗೊತ್ತಿದೆ, ಯಾರು ಮಾತಾಡಿಲ್ಲ, ಅದಕ್ಕೆ ಸುಮ್ಮನಿದ್ದೆ ಅಂತ. ಹಾಂ, ಇದು ಏನಾಗಿದೆ ಅಂದರೆ ಅಮ್ಮ ನೀವು ಕೇಳೋಕ್ಕಷ್ಟೇ. ನಮ್ಮ ಮನೇಲಿ ಮಾಡಿದಾಗ ಅನಿರುದ್ಧವರು ಇದ್ರ ನೇತೃತ್ವ ತಗೋಬೇಕು. ಅನಿರುದ್ಧವ್ರಿಗೆ ಲಾಸ್ಟ್ ಟೈಮು ಭಾರತಿ ಮೇಡಮ್ಗೆ ಸುಮಾರು ವರ್ಷಗಳ ಕಾಲದ್ದು ಅವ್ರು ನಿಮಗೆಲ್ಲ ಗೊತ್ತಿದೆ ಬೇಡ ಅಂತ ಹೊಟ್ಟೋದ್ಮೇಲೆ ಅವ್ರ ಮೇಲೆ ಒಂದಷ್ಟು ಜನ ಹೇಳಿದ್ರು ಇದು ಬೇಡ, ನಮಗೆ ಸಂಬಂಧ ಇಲ್ಲ ಅಂತ ಹೇಳೋರೆ ಅಂತ. ಯಾಕಂದ್ರೆ ಆ ವಿಷಯದಲ್ಲಿ ಮನೆಯವ್ರ ಸಮ್ಮತಿ ಬೇಕು ಅಂತ ಕಾನೂನು ಕೇಳುತ್ತೆ. ಅಭಿಮಾನಿ ಮನೆಯವ್ರ ಸಮ್ಮತಿ ಬೇಕು ಅಂದಾಗ ಮನೆಯವ್ರು ಅಲ್ಲಿದ್ದಾಗ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ ಅಂತ, ಅದಕ್ಕೆ ಮನೇಲಿ ಮೀಟಿಂಗ್ ಕರೆದು ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಅನಿರುದ್ಧ ಘೋಷಣೆ ಮಾಡಿದ್ದಾರೆ. ಯಾವುದೇ ಅಭಿಮಾನಿ ನಾನು ನಿಮ್ಮ ಜೊತೆಲಿ ಇದ್ದೀನಿ ಅಂತ. ವೀರಕಪುತ್ರ ಶ್ರೀನಿವಾಸನೇ ಪತ್ರಿಕೆ ಕರೆದು ಪಾಪ ಸುದೀಪ್ ಆರಾಧ್ಯ ಕರೆದು ಖುಷಿ ಆಯಿತು, ಮಾಡಲಿ, ನಾವೆಲ್ಲ ಇರ್ತೀವಿ. ಈ ಸ್ಥಳ ಯಾಕೆ ಕೇಳ್ತಾ ಇದ್ವಿ ಅಂದರೆ ಅಂತ್ಯಕ್ರಿಯೆ ಆದ ಜಾಗಕ್ಕೋಸ್ಕರ ನಾವು ಕೇಳ್ತಾ ಇದ್ವಿ. ಅದಕ್ಕೆ ಕಾನೂನು ಅವಕಾಶ ಇದೆ, ಕೊಡ್ಬೋದು. ಸರ್ಕಾರದ ಸ್ಟುಡಿಯೋ ಆದ್ರಿಂದ ಕೊಡೋಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಬಾಲಣ್ಣವ್ರ ಮಕ್ಕಳು ಅವ್ರ ಸ್ವಂತ ಆಸ್ತಿ ಅದು ಆಗಿದ್ರು ದಯವಿಟ್ಟು ಕೊಡಿ. ಅದಕ್ಕೆ ಏನು ಬೇಕು ಸಂಬಂಧ ಕಾನೂನು ಚೌಕಟ್ಟು ದುಡ್ಡು ಕಟ್ಟೋಕೆ ನಾವು ರೆಡಿ ಇದೀವಿ. ನಾವೇನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ನಿಮ್ಮನ್ನ ದೌರ್ಜನ್ಯ ಮಾಡಿ ಕೇಳ್ತಾ ಇಲ್ಲ. ಅಲ್ಲಿ ಜಾಗ ಅವತ್ತು ಅಂತ್ಯಕ್ರಿಯೆ ಮಾಡಕ್ಕೆ ಕೊಟ್ಟಿಲ್ಲ, ನಾವು ನಿಮ್ಮ ಬರ್ತಿರಲಿಲ್ಲ ಸರ್ಕಾರ. ಆಮೇಲೆ ನನಗೆ ಈ 2014 13 ಪಾಪ ಇವ್ರು ಬಂದಿರು, ನಮ್ಮ ಗಣೇಶ್ ಅವರು
ಸರ್ ಹಿಂಗೆ ಒಂದು ಸ್ವಲ್ಪ ಅಮೌಂಟ್ ಬೇಕು, ಅದ್ರ ಬಗ್ಗೆ ಸರ್ಕಾರ ಕೊಡ್ತೀನಿ 2 ಕೋಟಿ ಕೊಡ್ತೀನಿ ಅಂತ ದಯವಿಟ್ಟು ನಂಗೆ ಒಂದಷ್ಟು ಸಾಲ ಕೊಡಿ ಅಂದರು. ನಾನು ಹೇಳಿದೆ ಬರ್ಕೊಟ್ಬಿಡು, ನಾನು ಇವತ್ತೇ ನಾನು ಕೊಡ್ತೀನಿ, ಸರ್ಕಾರ ಬಂದು ಕೊಟ್ಟಾಗ ನಾನು ಎಷ್ಟು ಕೊಡ್ತೀನಿ ಸುಮ್ಮನೆ ಇರ್ತೀನಿ ಅಂತ ಹೇಳಿದೆ. ಅವ್ರಿಗೆ ಕೋರ್ಟಲ್ಲಿ ಹೆಂಗೆ ಬರಲಿ ಸರ್ ಅಂದರು. ಕೋರ್ಟಲ್ಲಿದ್ದಾಗ ನಾನು ಕಾಸು ಕೊಡೋದು ತಪ್ಪ ನಾನು ಕೊಡೋದಿಲ್ಲ, ನಾವು ಅವತ್ತು ಬರ್ಕೊಟ್ಟಿದ್ರೆ ಅವತ್ತೇ ಕಾಸು ಕೊಡ್ತಾ ಇದ್ದು. ಆಮೇಲೆ ಇದು ಅವ್ರ ಅಕ್ಕ ಗೀತಾ ಬಾಲಿಯವರು ಇದ್ದಾರಲ್ಲ, ಅವರು ಸುಮ್ಮನೆ ಸ್ವಲ್ಪ ಅವ್ರು ಇವಾಗೆಲ್ಲ ಯಾವ ರೀತಿ ಮಾತಾಡ್ತಾರೆ ಒಂಥರ ನಾನು ಹೋರಾಟ ಸಪೋರ್ಟ್ ಮಾಡ್ತೀನಿ. ಅವತ್ತಿನ ಕೇಸ್ ಹಾಕಿ ಅಡ್ಡಗಾಲಕ್ಕೆ ಕಾರಣ ಅವರೇ. ಸುಮಾರು ಫಸ್ಟ್ 2004 10 ಎಕರೆ ಮಾರಿದಾಗ ಅದು 35 ಲಕ್ಷ ಪರ್ ಎಕರೆ ತರ 3 ಕೋಟಿ 50 ಲಕ್ಷ ಮಾರಿದ್ದಾರೆ 10 ಎಕರೆನ. ಪ್ರಭಾವಿ ನಾಯಕರ ಜೊತೆ ಮಾರಿ ವ್ಯಾಪಾರ ಆಗಿದೆ. ವ್ಯಾಪಾರ ಆದ ನಂತರ ಗೀತಾ ಬಾಲಿಯವರಿಗೆ ಹೋಗಿ ಗಲಾಟೆ ಮಾಡಿ ದುಡ್ಡು ತಗೊಂಡಿದ್ದಾರೆ. ಇವ್ರು ಇಲ್ಲ ಅಂತಾರೆ, ದುಡ್ಡು ತಗೊಂಡಿದ್ದಾರೆ. ಇವ್ರಿಗೆ ಹಣ ಬೇಕಷ್ಟೇ. ಅವ್ರಿಗೆ ಯಾರು ಇದಕ್ಕೂ ಅದಕ್ಕೆ ಅವತ್ತು ದುಡ್ಡು ಕೊಟ್ಟು ಅಂಬರೀಶ್ ಅವ್ರ ಮನೆ ಬಂದಾಗ ಅಂಬರೀಶ್ ಅವ್ರು ಕೋಪ ಬಂದ ಬೈದ್ ಕಳಿಸ್ಬಿಟ್ರು. ಇವನು ಒಂದ್ಸತಿ ಇಲ್ಲಿ ಮುಂದೆ ಬಂದು ತಗೋತೀನಿ ಅಂತೇಳಿ ಹಿಂದೆಗಡೆ ಹೋಗಿ ಲಾಯರ್ ಕಳ್ಸೋದು. ಇದು ದ್ರೋಹ. ಯಾರು ನಮ್ಮನ್ನ ಇಲ್ಲಾಂದ್ರೆ ಅವತ್ತೇ ಆಗಿರೋದಿತ್ತು. ಆ ನೊಂದು ಯಾವಾಗ ಗೀತಾ ಬಾಲಿಯವ್ರ ಈ ರೀತಿ ನಮಗೆ ಈ ಮನೇಲಿ ಅಂಬರೀಶ್ ಅಣ್ಣ ಮನೆ ಬಂದು ಒಂದ್ಸತಿ ಮಾಡ್ಕೊಡ್ತಿದ್ರು. ಅಂಬರೀಶ್ ಅವ್ರು ನೋಡೋಕ್ಕಾಗ ಅವತ್ತೇ ನಾವು ಸಿಕ್ಕಾಪಟ್ಟೆ ಬಿದ್ದಾಬಿಟ್ರು. ನಮ್ಮ ನೋವು ತಡೆದ ಅಂಬರೀಶ್ ಅವ್ರು ಬಾಯಿ ಬಂದು ಬೈಕ್ ಕಳಿಸಿದ್ರು. ನಿನ್ನ ಮನುಷ್ಯ ನನ್ಗೆ ಬರೀ ಆಸೆನಾ? ಇಲ್ಲ ನಾ ಕೋರ್ಟ್ಗೆ ಹೋಗಿ ತೆಗಿತೀನಿ, ನೆಕ್ಸ್ಟ್ ವೀಕ್ ತೆಗಿತೀನಿ ಅಂದ್ಬಿಟ್ಟು ಹೋಗಿ ತೆಗಿಲಿಲ್ಲ. ಈ ರೀತಿ ಮೋಸ ಮಾಡಿದ್ರು. ಆಮೇಲೆ ಸರ್ಕಾರ ಕೊಟ್ಟು ಜಾಗ ಕೊಡೋದು ತಪ್ಪಿದೆ. ನಾವೇನು ಪಾಪ 4 ಎಕರೆ ಕೊಡಿ ಕೇಳಲಿಲ್ಲ, 2 ಎಕರೆ ಕೇಳಿಲ್ಲ, ಅರ್ಧ ಎಕರೆ ಕೇಳಿಲ್ಲ, ಕೇವಲ 10 ಕುಂಟೆ ಮುಂದೆಗಡೆ ಹೋಗಿ ಜಾಗಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಗರ್ಭಗುಡಿಗೆ ಪೂಜೆ ಮಾಡ್ಕೊಂಡು ಆ ಪರಮಾತ್ಮನ ಆಶೀರ್ವಾದ ತಗೊಂಡು ಬರ್ಕೇಳಿ. ಇಷ್ಟು ಏನಕ್ಕೆ ಇಲ್ಲ, ಇದು ಮಾಡ್ಕೊಡ್ಬೋದು. ನಿನ್ನೆ ಕಾರ್ತಿಕ್ ಅವರು ಸುಮಾರು ಟೈಮ್ ನಾನು 4 ಇವತ್ತು 6 ತಿಂಗಳು ಮುಂಚೆ ಮಾಡಿದ್ದೆ, ಅದೇ ಬೇರೆ ಸ್ಟುಡಿಯೋಸ್ ಮಾಡಿದ್ದು ಸಿಕ್ಕಿಲ್ಲ. ನಿನ್ನೆ ಮೆಸೇಜ್ ಹಾಕಿದ್ದೀನಿ, ದಯವಿಟ್ಟು ರಿಕ್ವೆಸ್ಟ್, ಇಲ್ಲ ನೀನು ಎಲ್ಲಿ ಕೇಳಿ ಬರ್ತೀನಿ ನಾನೇ ಬರ್ತೀನಿ ಅಂತ ಹೇಳಿದಾಗ ಕರೆಕ್ಟಾಗಿ 11 ಗಂಟೆ 20 ನಮ್ಮ ಮನೆ ಹತ್ರ ಬಂದಿದ್ರು. ನಾನು ಬಾಯ್ಬಿಟ್ಟು ಕೇಳಿದೆ, ನೋಡಪ್ಪ ನೀನು ಸಣ್ಣದಾಗಿ ಏನೋ ಒಂದು 25 ಲಕ್ಷ 20 ಲಕ್ಷ ಕೊಡ್ತಾರೆ ಫೀಲ್ ಮಾಡೋ, ನೀನು ಕೈ ತುಂಬನೇ ಕೊಡ್ತೀವಿ, ಅವನೊಂದೇ ಮತ್ತೆ ದುಡ್ಡು ಅಂದರೆ ಮಾತಾಡೋದ ಅಂತ. ಅವರು ಆ ವಿಷಯ ದುಡ್ಡು ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಸುಳ್ಳು ಹೇಳ್ಬಾರ್ದು. ದುಡ್ಡು ಸರ್ ವಿಷ್ಣು ಸರ್ ಬಗ್ಗೆ ಗೌರವ ಇದೆ. ತುಂಬಾ ಕೆಲವರು ನಂಗೆ ನೋವು ಕೊಟ್ಬಿಟ್ಟವ್ರೆ. ಮಾಡಿಲ್ಲ, ಅದೇ ಯಾಕೆ ಮಾಡಿಲ್ಲ, ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಯಾರು ಮೀಟ್ ಅವನೇಂತಾನೆ ಎಲ್ಲ. ಹೌದು ಕೇಳಿ, ಎಲ್ಲ ಏನಂತಾರೆ ಎಲ್ಲ ಮಾಧ್ಯಮದ ಮಾತು, ಯಾರು ನಮ್ಮನ್ನು ಬಂದು ಕೇಳಿದ್ರು ಅವ್ರು ಕೇಳೋ ಪ್ರಶ್ನೆ ಕರೆಕ್ಟ್. ಏನಮ್ಮ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಸ್ಟುಡಿಯೋ ಅವರು ನಾವು ಫಸ್ಟ್ ಕಾರ್ತಿಕ್ ಮನವಿ ಕೇಳ್ತೀವಿ, ರಿಕ್ವೆಸ್ಟ್ ಕಾನೂನಿಗೆ ಹೋಗಲ್ಲ. ಈ ಕಾರ್ತಿಕ್ ಮುಂದೆ ದಿನ ಆಗ್ತಿದ್ದು ಬಂದು ಏನಾರು ಹೇಳಿದ್ರೆ ಕಾನೂನಿಂದ ನಾವೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನ ಎಲ್ಲ ಒಟ್ಟಾಗಿದ್ದೀವಿ ಅಂತ ಒಂದು ಜಾಯಿಂಟ್ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾವು ತಗೊಳಕ್ ರೆಡಿ ಇರ್ತೀವಿ. ಇಲ್ಲ ಅವ್ರು ಕೊಡಲ್ಲ ಆಗಲ್ಲ ಅಂದ್ರೆ ಯಾವ ಕಾರಣಕ್ಕೂ ನಾವು ಕಾನೂನ ಬಿಟ್ಟು, ಅದು ಸ್ಟುಡಿಯೋ ಜಾಗ, ಸರ್ಕಾರ ಕೊಟ್ಟ ಜಾಗ, ಅದಕ್ಕೇನೇ ಆಗಲಿ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯ ಸಿಗುತ್ತೆ, ಗ್ಯಾರಂಟಿ ಇದೆ. ತೊಂದರೆ ಅಂತ ಹೋಗಲ್ಲ, ನ್ಯಾಯ ಸಿಗುತ್ತೆ. ಇದು ಯಾರು ಕೈವಾಡ ಇದೆ. ನಾನು ನಿನ್ನೆ ಕಾರ್ತಿಕ್ ಸತತ 6 ತಿಂಗಳು ಮಾಡಿ ಮೊನ್ನೆ ಯಾವಾಗ ಸಮಾಧಿ ಮಟ್ಟ ಅವತ್ತಿಂದ ಸೀರಿಯಸ್ ಹುಡುಗಿದ್ಕೆ ನಿನ್ನೆ ಸಿಕ್ಕದ. ನಾನು ಇದ್ರ ಬಗ್ಗೆ ಸೀರಿಯಸ್ ತಗೊಂಡಿದ್ದೆ ಮೊನ್ನೆನೆ. ಇಲ್ಲ, ಕಮರ್ಷಿಯಲ್ ಆಕ್ಟಿವಿಟಿ ನಾವು ಹೇಳಕ್ಕಾಗಲ್ಲ. ನನಗೆ ಕೇಳಿದೆ ಯಾವ ಕಾರಣಕ್ಕೂ ನಮ್ಮ ಕಮರ್ಷಿಯಲ್ ಯಾರು ಅನ್ಕೊಂಡವ್ರೆ ಕಾಂಪ್ಲೆಕ್ಸ್ ಕೊಡ್ತಾರೆ, ಅಪಾರ್ಟ್ಮೆಂಟ್ ಕೊಡ್ತಾರೆ, ಶೋಭಾ ಕೊಡ್ತಾರೆ, ಪ್ರೆಸ್ಟೀಜ್ ಕೊಡ್ತಾರೆ, ಈ ತರ ಸುಳ್ಳು ಅಪವಾದನೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ನಾನು ಅದು ಮಾರಲ್ಲ. ಆಮೇಲೆ ಇದಕ್ಕೆ ಮಾರಕ್ಕೂ ಆಗಲ್ಲ. ಈಗ ಅದು ನಾನು ನೋಡಿದ್ ಕೇಳ್ಬೇಕು, ನಾನು ನೋಡಿದ್ವಲ್ಲ ಕಣ್ಣಾರೆ. ಅಮ್ಮ ನಾನು ಇದಕ್ಕೊಂದು ನಿಮಿಷ ಲಾಯರ್ ಮಾತಾಡ್ತಾರೆ, ಆಮೇಲೆ ನಾನು ಮಾತಾಡ್ತೀನಿ. ಇಲ್ಲ ಇವ್ರು ಮಾತಾಡ್ಬಿಟ್ಟು ಮಾತಾಡ್ತಾರೆ. ಅಲ್ಲ ಒಂದು ನಿಮಿಷ ಅವ್ರೇನು ಕೇಳ್ತಾವ್ರೆ, ಕೇಳ್ಬಿಟ್ಟು ನಾನು ಮಾತಾಡ್ತೀನಿ.
ಒಂದ್ ನಿಮಿಷ, ಮೂರಿಲ್ಲ ಹತ್ತಾಗ್ಲಿ, ಒಂದೇ ಸೇನೆ ಸಾವಿರ. ಒಂದ್ ನಿಮಿಷ, ಅದಕ್ಕೆ ಉತ್ತರ ಕೊಡ್ತೀನಿ, ಒಂದು ಸೆಕೆಂಡ್. ನೋಡಿ, ಮಾಧ್ಯಮಗಳ ಮುಂದೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಅದು ಗೊಂದಲಕ್ಕೆ ಒಡಮಾಡಿದೆ. ಆ ಗೊಂದಲಗಳಿಗೆ ಯಾರು ಗೊಂದಲ ಕ್ರಿಯೇಟ್ ಮಾಡಿದಾರೋ ಅವರೇ ಉತ್ತರ ಕೊಡಬೇಕು. ಇದು ಮೊದಲನೇದು. ಎರಡನೇದಾಗಿ 8/8/2025 ಯಾವಾಗ ಸಮಾಧಿಯನ್ನು ನಿರ್ನಾಮ ಮಾಡಿದ್ರು, ಅದರ ನಂತರ ಇವತ್ತು 19/8/2025 ಅಂದರೆ 11 ದಿನ ಆಯಿತು. 11 ದಿವಸದಲ್ಲಿ ಯಾವ ಕೇಸಿನಲ್ಲಿ ಆಧಾರದ ಮೇಲೆ ಅಲ್ಲಿ ನೆಲಸಮ ಮಾಡಿದ್ರು ಅಂತ ಯಾರು ಇದುವರೆಗೂ ಪತ್ತೆ ಮಾಡಿಲ್ಲ. ಹೈಕೋರ್ಟ್ ವೆಬ್ಸೈಟ್ಗಳಲ್ಲಿ ನೀವು ಅದನ್ನ ಕೇಸ್ ನಂಬರ್ ಹಾಕಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಇವತ್ತಿನವರೆಗೂ ಯಾರು ಕೂಡ ಆ ಕೇಸನ್ನು ಸರ್ಚ್ ಮಾಡೋದಾಗ್ಲಿ, ಆ ಕೇಸ್ನ ಸರ್ಟಿಫೈಡ್ ಕಾಪಿ ತೆಗೆಸೋದಾಗ್ಲಿ ಯಾರೂ ಮಾಡಿಲ್ಲ. ಇದು ನಮ್ಮ ಸಂಘಟನೆಯಿಂದ ನಾವು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಾವು ಪುನರ್ ಪರಿಶೀಲನಾ ಅರ್ಜಿಯನ್ನು ಕೂಡ ದಿವಸ ದಾಖಲು ಮಾಡಿದ್ದೇವೆ. ಈ ಪ್ರೆಸ್ ಮೀಟ್ ನಾವು ಮೊನ್ನೆನೇ ಮಾಡಬಹುದಾಗಿತ್ತು. ಯಾಕೆ ತಡ ಆಯಿತು ಅಂದರೆ ಕೋರ್ಟ್ಗೆ ಅಪ್ರೋಚ್ ಮಾಡಿಕೊಂಡೇ ಇಲ್ಲಿಗೆ ಬರೋದು ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು. ಅಲ್ಲ, ಒಂದು ನಿಮಿಷ, ಅದಕ್ಕೆ ಬಂದೆ. ಈಗ ನೀವು ಕೇಳ್ತಾ ಇರೋದೇನು, 3 ಜನ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ. ಇದು ಕಾನೂನು ರೀತಿಯಲ್ಲಿ ಯಾವ ರೀತಿ ಅಂತ ಕಾನೂನು ಹೋರಾಟ ಮಾಡ್ತಾ ಇರೋದು ನಾವು ಸಂಘಟನೆಯವರು ಮಾಡ್ತಾ ಇದ್ದೀವಿ. ಇವತ್ತಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನೆಂದರೆ, ಯಾರೂ ಕೂಡ ನಮಗೆ ಯಾರು ಹೊರತಾಗಿಲ್ಲ ಅಥವಾ ಯಾರನ್ನ ಬಿಟ್ಟು ನಾವು ಮಾಡ್ತಾ ಇಲ್ಲ. ಯಾರನ್ನು ಕೂಡ ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದನೇ ಕರಿತಾ ಇದ್ದೀವಿ, ಬಂದು ಕಾನೂನು ಹೋರಾಟದಲ್ಲಿ ಪಾಲ್ಗೊಳ್ಳಿ. ಏನಾಗುತ್ತೆ, ಇವತ್ತು ಎಲ್ರಿಗೂ ಗೊತ್ತಿದೆ, ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲರೂ ಮಾತಾಡ್ತಾರೆ. ಆದರೆ ನಾ ಅದನ್ನೇ ಹೇಳಿದ್ನಲ್ಲ, ಯಾರು ಕೂಡ ಯಾವ ಕಾರಣಕ್ಕೆ ಇದಾಯಿತು, ದುರ್ಘಟನೆ ನಡೀಬಾರ್ದಾಗಿತ್ತು, ಎಲ್ಲರ ಮನಸ್ಸಲ್ಲೂ ಇದೆ ಅದು. ಅದು ಯಾಕೆ ನಡೀತು, ಯಾವ ಹಿನ್ನೆಲೆಯಲ್ಲಿ ಆಯಿತು, ಯಾರೂ ಅದನ್ನು ಪತ್ತೆ ಮಾಡಿಲ್ಲ. ಸೊ ಇವತ್ತು ನಿಮ್ಮೆಲ್ಲರ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಕಾನೂನು ಹೋರಾಟ ನಾವು ತಗೊಂಡಿದ್ದೀವಿ. ಅವ್ರ ಹಿನ್ನೆಲೆಯಲ್ಲಿ ಕಾರ್ತಿಕ್ ಜೊತೆ ಮಾತಾಡೋದು ಅದೆಲ್ಲ ಬ್ಯಾಕ್ ಸ್ಟೇಜ್ ಅದು. ನಿಮ್ಮ ಇದರಲ್ಲೇ ಹೇಳಬೇಕು, ಲ್ಯಾಂಗ್ವೇಜಲ್ಲಿ ಇದ್ರೆ ಬ್ಯಾಕ್ ಸ್ಟೇಜಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಆ ಕಾನೂನು ಹೋರಾಟಕ್ಕೆ ಎಲ್ಲ ಅಭಿಮಾನಿಗಳು ಸಾಥ್ ಕೊಡಬೇಕು, ಎಲ್ಲರೂ ಸಹಕರಿಸಬೇಕು ಅಂತೇಳಿ ತಮ್ಮೆಲ್ಲರ ಮುಖಾಂತರ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಅಧ್ಯಕ್ಷರೆಲ್ಲ ನನ್ನ ಒಬ್ಬ ಅಭಿಮಾನಿ ಇಷ್ಟು ಸರ್ಗೆ ಮನೆಯವರು, ಆ ಮನೆಯವರು ಅವರಿಗೆ ಇಲ್ಲಿ ನೊಂದು ಬೆಂದು ಬೇಡ ಅಂದ್ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ರು. ಅದು ಹೊರತುಪಡಿಸಾಯ್ತು. ಇಲ್ಲಿ ಶ್ರೀನಿವಾಸು ಮತ್ತೆ ರಾಜುಗೌಡರು ಓಡಾಡ್ತಿದ್ರು, ಇಬ್ರು ಏನು ಮಾಡ್ತಾರೆ, ಅವರಿಬ್ರು ಬುದ್ಧಿವಂತರು. ನಮ್ಮ ಶ್ರೀನಿವಾಸರು ಸಾಹಿತಿಗಳು, ಬುದ್ಧಿಜೀವಿ, ತಿಳುವಳಿಕೆರೋನು ಓಡಾಡಿರ್ತಾರೆ ಅಂತ ನಾನು ಅನ್ಕೊಂಡೆ. ಶ್ರೀನಿವಾಸು ನಮ್ಮ ಖ್ಯಾತ, ನಮ್ಮ ಪ್ರಖ್ಯಾತ, ನಮ್ಮ ಸುದೀಪರ್ ಜೊತೆ ಇದ್ದಾರೆ. ಅವ್ರ ಪಾಪ ಸುದೀಪರು ಮುನ್ಸೂಚನೆ, ಸುದೀಪರ್ನ ಎಲ್ಲ ಕಡೆ ಪಾಪ ಕರೆಯೋಕ್ಕಾಗಲ್ಲ. ಅವ್ರು ಏನು ಬೇಕು ಮಾಡಿಕೊಟ್ಟಿದ್ದಾಗ ಅವ್ರ ದೊಡ್ಡ ಗುಣ, ನಿಜವಾಗ್ಲೂ ಖುಷಿ ಆಗ್ತದೆ. ಇವತ್ತು ಅವ್ರು 1/2 ಎಕರೆ ಜಾಗ ತೊಗೊಂಡ್ರೆ ಖುಷಿ ಆಯ್ತದೆ, ಕಟ್ತಾರೆ. ಅವ್ರ ಬರ್ತಡೆಯಿಂದ ಪೂಜೆ ಮಾಡಿ ಇಷ್ಟು ಸರ್, ಅದು ಬೇರೆ. ಅದಕ್ಕೆ ನಮಗೆ ಹೃದಯಪೂರ್ವಕ ನಾವು ಅವ್ರನ್ನ ಖುಷಿಯಿಂದ ನಾವು ಯಾವಾಗ ಅವ್ರು ಇದು ಮಾಡ್ತೀವಿ. ರಾಜುಗೌಡ್ರಿಗೆ ಏನು ಕರೆದೆ ಅಂದರೆ, ನನ್ನನ್ನು 2-3 DC ಹತ್ರ ಕರ್ಕೊಂಡು ಮೀಟಿಂಗ್ ಮಾಡಿದಾಗ ಏನು ಮಾಡಿದೆ, ಏನು ಕಿಸ್ತಿದ್ಯಪ್ಪ ನೀನು ಅಂತ ಕೇಳಿದೆ. ನನಗೆ ನೋವಾಯ್ತು. ಸಮಾಧಿ ಮಟ್ಟ, ಈ ನೆಲ ಮಟ್ಟ ಮಾಡೋಕೆ ನಿಮ್ಗೆ ಏನಾಯ್ತು ಅಂತ ಅವಾಗ ಕೇಳಿದೆ. ಅವಾಗಲೇ ಗೊತ್ತಾಗಿತ್ತು, ಯಾರು ಸಿಕ್ಕಿಲ್ಲ ನಮಗೆ. ಆಮೇಲೆ ನಾವು ಅದ್ರ ಬಗ್ಗೆ ಗೊತ್ತಿರಲ್ಲ. ನೀವು ನಂಬ್ತಿರೋ ಬಿಡ್ತೀರಿ. ಇವತ್ತು ಗಂಟ ನಾವು ವರ್ಷಕ್ಕೊಂದ್ಸತಿ ಹೋಗಿ ನಮಸ್ಕಾರ ಮಾಡ್ತೀವಿ. ಇವತ್ತು ನಾನು ಮೈಸೂರಿಗೆ ಹೋಗಿಲ್ಲ. ಅಚ್ಚ ಅಭಿಮಾನಿ, ನಿರ್ಮಾಪಕ, 16 ವರ್ಷ. ಇವತ್ತು ನಾನು ವರ್ಷಕ್ಕೊಂದ್ಸತಿ ಹೋಗ್ಬಿಟ್ಟು ನಮಸ್ಕಾರ ಹಾಕೊಂಬತ್ತೀನಿ. ನಾನು ನನ್ನ ಮಗ ಇವತ್ತು ಮೈಸೂರಿನ ಕಾಲಿಟ್ಟಿಲ್ಲ, ನನ್ನ ಮನ್ಸೊಪ್ಪಿಲ್ಲ. ಅಲ್ಲ, ಕಿಟಕಿ 3 ಬಾಗಿಲಾಗಿಲ್ಲ, ಎಲ್ಲ ಒಂದೇ. ಇಲ್ಲಿ ಯಾರು ಯುಗೋ ಇಲ್ಲ. ಇವತ್ತು ನಾನು ಕೇಳ್ಕೊತೀನಿ, ನಮ್ಮ ಸುದೀಪ ನೇತೃತ್ವದಲ್ಲಿ ಇರಲಿ, ಅವರೇ ಈ ವಿಷಯದಲ್ಲಿ ಬೇಕಾದ್ರೆ ಮುಂದೆ ದಯವಿಟ್ಟಿರಲಿ. ನಾವೆಲ್ಲ ಹಿಂದೆ ಇರ್ತೀವಿ. ನಾನು ಅನ್ನೋದಿಲ್ಲ. ನಾವು ವಿಷ್ಣು ಸೇನಾಗೆ, ವಿಷ್ಣು ಸೇನಾ ಒಂದೇ ಮುಖ್ಯ, ಯಾರು ಇಲ್ಲ. ಅದೇ ಇವಾಗ ನಿನ್ನೆ ಅಮ್ಮ, ತಿರುಪತಿ ಒಂದೇ ಇರೋದು. ತಿರುಪತಿಗೆ ಎಲ್ಲರೂ ಹೋಗಲ್ಲ. ಇಲ್ಲೂ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲೂ ಹೋಗ್ತಾ ಇರೋದಿಲ್ಲ. ಅವ್ರವ್ರ ಅನಿಸಿಕೆ, ಅಭಿಪ್ರಾಯ.
ಇಲ್ಲಿ ಕೇಳಿ, ನಾವು 3 ಬಾಗ್ಲಿಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ಮೊದಲನೇದಾಗಿ ಮನೆಯವ್ರ ಸಮ್ಮತಿನೂ ಇದೆ, ನಿನ್ನೆ ಒಪ್ಕೊಂಡಿದ್ದಾರೆ. ಮನೆಯವರು ಯಾವ ಕಾರಣ ನಾವು ಬರ್ತೀನಿ ತೊಂದರೆಲ್ಲ ಕೊಡಿ ಅಂತ ಒಪ್ಕೊಂಡಿದ್ದಾರೆ. ಆಮೇಲೆ ಕಾನೂನು ಹೋರಾಟಕ್ಕೆ, ಆಮೇಲೆ ನಾವಿದ್ದಕ್ಕೆ ನಾವು 3 ಅಲ್ಲ ಇದು, ನಾನು ಕಾನೂನ ನ್ಯಾಯರ್ ಮಾತಾಡಿ ಕಂಪ್ಲೀಟ್ ಇದಕ್ಕೆ ಏನಾರು ಇದ್ರೆ ಸುಪ್ರೀಂ ಕೋರ್ಟ್ ಹೋಗಕ್ಕೂ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಬಂದಿದ್ದು. ಹೋರಾಟಕ್ಕೆ ನಾನು ಯಾವಾಗ ಮುಂಚೂತಿ ಇವಾಗ ಕಾರ್ತಿಕ್ ಮಾತ್ರ ಸೆಪರೇಟು, ಅದು ನನ್ನ ಮನಸ್ಸು. ನಾಳೆ ದಿನ ಏನಾದ್ರು ಬೇರೆ ತರ ಆದ್ರೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತೀವಿ ಅಷ್ಟೇ. ಇಲ್ಲ, ಒಟ್ಟಿಗೆ ಒಂದಾಗಿ ಇರ್ತೀವಿ ಗೊತ್ತಿರ್ತಿಲ್ಲ. ಸುದೀಪ್ ಪಾಪ ಎಲ್ಲ ಕಡೆ ನಾವು ಕರೆಯಕ್ಕಾಗಲ್ಲ. ಅವ್ರ ಪಾಪ ಅವ್ರಿಗೆ ತುಂಬಾ ಆಸಕ್ತಿ ಇದೆ, ಈಗ ಮಾಡ್ಲಿ. ಮೈಸೂರು ಕೆಂಗೇರಿ ತಗೊಂಡು ಮಾಡ್ಲಿ, ಖುಷಿ ಆಗುತ್ತೆ. ಅಭಿಮಾನಿಗಳು ಪೂಜೆ ಮಾಡ್ತಾರೆ. ನಾನು ನನ್ನ ಮನಸ್ಸಿಗೆ ಇವತ್ತು ನಾನೇ ಮೈಸೂರಿಗೆ ಹೋಗಿಲ್ಲ ಅಂದ್ರೆ ಬೇರೆ ಆಗ್ತಾರೆ. ನಿಜವಾದವರು ಕಣ್ಣೀರ್ ಹಾಕ್ತಾರೆ ಅಭಿಮಾನಿಗಳು. ಅಂತ್ಯಕ್ರಿಯೆ ಜಾಗ ಬೇಕು ಅಂತ ಕೇಳ್ತಾ ಇದೀವಿ ಹೊತ್ತು ಬೇರೆ ಉದ್ದೇಶ ಇಲ್ಲ. 2.5 ಕೋಟಿ ಕಮರ್ಷಿಯಲ್ ಕೇಳ್ತಾ ಇಲ್ಲ, ಬೇರೆ ತರ ಕೇಳ್ತಾ ಇಲ್ಲ ಅಷ್ಟೇ. ಈಗ ಪುಣ್ಯಭೂಮಿ ಜಾಗ ಸಿಗೋದಿಲ್ಲ, ಇದು ಮುಗಿತು ಅನ್ನೋ ದೃಷ್ಟಿಯಿಂದ ಸುದೀಪ್ ಅವರು ಮೋಸ್ಟ್ಲಿ ಅರ್ಧ ಎಕರೆ ಜಾಗನ ಅವ್ರು ಮಾಡೋಣ, ಅಲ್ಲೇ ಮಾಡೋಣ ಅನ್ನೋ ದೃಷ್ಟಿ ಹೇಳಿದ್ರು ಅನ್ಸುತ್ತೆ. ಮೋಸ್ಟ್ಲಿ ನೀವು ಈಗ ಮುನ್ನೆಲೆ ಬಂದಿರೋದ್ರಿಂದ ನೀವು ಇನ್ನು ಕಾನೂನು ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ಗೂ ಹೋಗ್ತೀನಿ ಅಂತಂದ್ರೆ ಮೋಸ್ಟ್ಲಿ ಸುದೀಪ್ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಅವ್ರು ಕೂಡ ಈ ಜಾಗನೇ ಸಿಗ್ಲಿ ಅಂತ ನಿಮ್ ಜೊತೆ ಬರ್ಬೋದು ಅಂತ ಅನ್ಸುತ್ತೆ. ನೀವು ಅದ್ರ ಬಗ್ಗೆ ಏನಾದ್ರು ಮಾಡ್ಬೋದು. ಸುದೀಪ್ ಅವ್ರು ಇವತ್ತು ಈ ರೀತಿ ಬಾಲಕೃಷ್ಣ ಮಕ್ಕಳ ಕೈಕೊಬಿಟ್ರು, ಹಿಂಗೆಲ್ಲ ನೊಂದೋಗ್ಬಿಟ್ರು ಅವರು. ನಿಜವಾನು 2008 ತೀರೋಗ್ಬಿಟ್ರು. ನಮ್ಗೆ ಇವತ್ತು ಅವ್ರನ್ನು ಕಳ್ಕೊಂಬಿಡೋ ಹೋಗುತ್ತೆ. ಅಭಿಮಾನಿಗಳು ಕೆಲವರು ಏನಂತಾರೆ, ಬಾಯಿ ಮಾತಾಡಬೇಡಿ, ನಿಜವಾಗ್ಲೂ ನಿಮಗೆ ಸತ್ಯಾಂಶ ಗೊತ್ತಿಲ್ಲ, ಅದರಿಂದ ಯಾರಿಗೂ ಇಲ್ಲ. ನನಗೆ ಶ್ರೀನಿವಾಸ್ ಅವರು ಮೇಡಮ್ ತಮ್ಮ ಪ್ರಶ್ನೆ ಉತ್ತರ. ಶ್ರೀನಿವಾಸ್ ಅವರು ಮೊನ್ನೆ ನಾನು ಅದಾದ ತಕ್ಷಣ ನೆಕ್ಸ್ಟ್ ಡೇ ಫೋನ್ ಮಾಡಿದೆ, ನನಗೆ ದಾಖಲೆಗಳು ದಯವಿಟ್ಟು ಕೋರ್ಟ್ಗೆ ಹೋಗ್ಬೇಕು, ಏನಿದೆ ದಾಖಲೆ ಕೊಡಿ ಅಂದಾಗ ನಾನು ಇವತ್ತು ಯಾವ್ದಾರು ಇದ್ದೀನಿ ಕೊಡ್ತೀನಿ ನೆಕ್ಸ್ಟ್ ಡೇ ಅಂದ್ರು. ಪಾಪ ಅವ್ರು ಯಾವ್ದೋ ಬಿಸಿ ಇದ್ರು. ಆಮೇಲೆ ಅವ್ರು ಇನ್ನೂ 2 ದಿನ ಕೊಡ್ದಲ್ಲ, ಇದಕ್ಕೆ ನಾನು ರಾಜುಗೌಡ್ರು ಮಾಡಿದೆ. ಯಾಕೆ ನಾನು DC ಹತ್ರ ಎಸ್ ಕರ್ಕೊಂಡೋಗಿ ರಾಜುಗೌಡ್ರು ಏನಾಗಿತ್ತಪ್ಪ ಅದ ಕಂಪ್ಲೀಟ್ ದಾಖಲೆ ಕೊಡ್ರು. ಇದಕ್ಕೆ ಯಾರಿದ್ದಾರೆ ಲಾಯರ್ ಅವಾಗಲೇ ಲಾಯರ್ ಬಿಡ್ಬೋದು. ಅದಕ್ಕೆ ಹೇಳಿದೆ, ನಾನು ಮೊನ್ನೆ ಯಾವಾಗ ಕೋರ್ಟ್ಗೆ ರೀಸಬ್ಮಿಟ್ ಅಪ್ಲಿಕೇಶನ್ ಮಾಡಿದೆ ಅಲ್ಲಿ ಗಂಟ ಮಾತಾಡಬಾರ್ದು. ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ರೆ ನಮ್ಗೆ ಗೊತ್ತಿರಲಿಲ್ಲ, ನಾನು ಹೇಳ್ತಿದ್ದೆ ಬನ್ನಿ ಅಂತಿದ್ದೆ. ನೆನ್ನೆ ಅವ್ರು ಪ್ರೆಸ್ ಮೀಟ್ ಮಾಡಿ ಜಾಗ ತಗೊಂಡು ಖುಷಿ ಆಯಿತು. ಅದರಿಂದ ನಾವು ಇಲ್ಲಿ ಯಾರು ಪೈಪೋಟಿ ಇಲ್ಲ. ಇಲ್ಲಿ ಒಬ್ಬ ನಾಯಕ ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ ಅವರ ಸಮ್ಮತಿಯಲ್ಲಿ ನಾವೆಲ್ಲ ಕೊಂಬೆಗಳು, ಮರಗಳು, ಎಲೆಗಳು ಅಷ್ಟೇ ಹೇಳಕ್ಕೆ ಸರ್. ಸೇಮ್ ಟೈಮ್ ಪರ್ಯಾಯವಾಗಿ ಇಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆ ಕಡೆ ನೋಡಿದ್ರೆ ಗೀತಾ ಬಾಲಿಯವರು ಹಿಂದೆ ಮಾತ್ರ ಸೇರಿರ್ತಾರೆ. ಅವ್ರು ಹೇಳಿದ್ರು, ನಾನು ಜಾಗ ವಶಪಡಿಸ್ಕೊಂಡು ಫಾನ್ಸ್ಗೆ ಈ ಡಿಸೆಂಬರ್ ಒಳಗಡೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ, ಇದು ಕಾನೂನಾತ್ಮಕವಾಗಿ ಏನಾಗುತ್ತೆ. ಮೊದಲನೇದಾಗಿ ಅವರು ವಶಪಡಿಸ್ಕೊಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲ ಅವ್ರು ಹೇಳಿದ್ದು, ನಾನು ಆ ವಿಡಿಯೋ ನೋಡಿದ್ದೇನೆ. ಇದು ಏನು ಅಂತಂದ್ರೆ ಸರ್ಕಾರವು ಗ್ರಾಂಟ್ ಮಾಡಿದಂತ ಜಾಗ, ಅಭಿಮಾನ್ ಸ್ಟುಡಿಯೋ ಉದ್ದೇಶಕ್ಕೆ ಕೊಟ್ಟಂತ ಜಾಗ. ಸರ್ಕಾರವೇ ವಶಪಡಿಸ್ಕೋಬೇಕೇ ಹೊರತು ಸರ್ಕಾರ ಬಿಟ್ಟು ಬೇರೆ ಯಾರು ಇದನ್ನು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು 2010ರಿಂದನೂ ಸರ್ಕಾರಕ್ಕೆ ಸಾಕಷ್ಟು ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ. ಈಗೇನು ನೀವು ದಾಖಲೆ ನೋಡ್ತಾ ಇದ್ದೀರಿ, ಇದು ವೆರಿ 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 ಫಿಲ್ಟರ್ಡ್ ಡಾಕ್ಯುಮೆಂಟ್ಸ್, ಇಂಪಾರ್ಟೆಂಟ್ ಮಾತ್ರ. ಇದರ 10 ಪಟ್ಟು ನಮ್ಮ ಆಫೀಸಲ್ಲಿದೆ. ಸೊ ಎಲ್ಲವನ್ನು ತಂದು ನಾನು ಇಲ್ಲಿ ಪ್ರದರ್ಶನಕ್ಕೆ ಇಡೋ ಅಗತ್ಯ ಇಲ್ಲ. ಅಷ್ಟು ನಾವು ಮನವಿ ಪತ್ರಗಳನ್ನು ಈಗಾಗಲೇ ಕೊಟ್ಟಿದ್ದೀವಿ. ಆದರೆ ಸರ್ಕಾರದ ಎಲ್ಲೋ ಒಂದು ಕಡೆ ರಾಜಕೀಯ ಹಿತಾಸಕ್ತಿಯು ಅಡಗಿದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಏನೇ ಮಾಡಬೇಕಾದ್ರು. ಬಹುಶಃ ಅವ್ರಿಗೆ ಅನ್ಸಿರ್ಬೋದು, ಇದು ಮಾಡೋದ್ರಿಂದ ಅವ್ರಿಗೇನಿಲ್ಲ ರಾಜಕೀಯವಾಗಿ ಲಾಭ ಆಗ್ಲಿಕ್ಕಿಲ್ಲ ಅಂತಾನು ಅನ್ಸಿರ್ಬೋದು. ಅದು ಅವರೇ ರಾಜಕೀಯದವರೇ ಅಥವಾ ಸರ್ಕಾರದ ಈಗಿನ ಮುಖ್ಯಸ್ಥರುಗಳು ಅದಕ್ಕೆ ಉತ್ತರ ಕೊಡಬೇಕೇ ಹೊರತು. ಯಾಕಂದ್ರೆ ನಾವು ಇದನ್ನ ಎಲ್ಲ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಪಕ್ಷಗಳ ಎಲ್ಲ ಮುಖ್ಯಮಂತ್ರಿಗಳು ಬಂದಾಗಲೂ ನಾವು ಅಪ್ರೋಚ್ ಮಾಡಿದ್ದೀವಿ. ಇದು ಕೇವಲ ಸಿದ್ದರಾಮಯ್ಯ ಅವ್ರಿಗೋ ಅಥವಾ ಯಡಿಯೂರಪ್ಪ ಅವ್ರಿಗೋ ಕೊಟ್ಟಿರೋದಲ್ಲ. ಇದ್ರ ಮಧ್ಯೆ ಯಾರ್ಯಾರು ಚೀಫ್ ಮಿನಿಸ್ಟರ್ ಆದರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದರು, ಅಲ್ಲಿ ಸುಮಾರು 10 ಜನ ಜಿಲ್ಲಾಧಿಕಾರಿಗಳು ಬಂದೋದ್ರು, ಸುಮಾರು 15 ಜನ ತಹಸೀಲ್ದಾರ್ಗಳು ಬಂದೋದ್ರು. ಈ ಎಲ್ಲರಿಗೂ ನಾವು ಫಾಲೋ ಅಪ್ ಮಾಡ್ತಾನೆ ಇದ್ದೀವಿ, ಕಂಟಿನ್ಯೂಸ್ ಫಾಲೋ ಅಪ್. ಸೊ ಇದು ಉಳಿದ ಪದಾಧಿಕಾರಿಗಳು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಈವನ್ ನಾನು ಈ ಆದೇಶ ಕೂಡ ಏನು ಜನವರಿಯಲ್ಲಿ ಕಾರ್ತಿಕ್ ಆದೇಶ ತಗೊಂಡ್ರು, ಅದನ್ನ ಇವತ್ತಿನವರೆಗೂ ಸರ್ಟಿಫೈಡ್ ಕಾಪಿ ಯಾರೂ ತಗೊಂಡಿಲ್ಲ. ಈಗ ಇವರೆಲ್ಲ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದಾಗ
ಕರೆಕ್ಟಮ್ಮ. ಈಗ ಏನಾಗುತ್ತೆ, ಅಲ್ಲಲ್ಲ ಒಂದ್ ನಿಮಿಷ ಏನಾಗತ್ತೆ ಇದು, ಒಪ್ಕೊಂಡೆ ಈಗ ನಾನು ಅಲ್ಲ ಒಂದ್ ನಿಮಿಷ ಅಲ್ಲ ಈಗ ಒಂದ್ ನಿಮಿಷಮ್ಮ, ಇದೆಲ್ಲವೂ ಕೂಡ ವಾಲಂಟ್ರಿ ಥಿಂಗ್ಸ್. ಈಗ ಯಾರು ಕೂಡ ಬಲವಂತ ಮಾಡಿ ನೀವು ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ಅಂತ ಯಾರಿಗೂ ಹೇಳಕ್ಕಾಗತ್ತಾ? ಅವರು ನಾನು ವಿಷ್ಣು ಅಭಿಮಾನಿಯಾಗಿ ನಾನು ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಬೇಕೇ ಹೊರತು ಯಾವುದನ್ನು ಬಲವಂತ ಮಾಡ್ಲಿಕ್ಕಾಗಲ್ಲ ಅಲ್ವಾ? ಅದೇ ರೀತಿ ಕಾನೂನು ಹೋರಾಟಕ್ಕೂ ಕೂಡ ಸಾಥ್ ಕೊಡಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾವು ಕಡೆಯಲ್ಲಿ ಮನವಿ ಮಾಡೋರಿದ್ವಿ. ಅವರು ಪ್ರಶ್ನೆ ಕೇಳಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲೇ ನಾವು ಮನವಿ ಮಾಡ್ತಾ ಇದ್ದೀವಿ. ಇಲ್ಲ ಒಗ್ಗಟ್ಟಲ್ಲ. ಮೊದಲನೇದಾಗಿ ಯಾರ ಕರೆ ನಾನು ಹೋಗ್ತೀನಿ, ನನಗೆ ಯುಗೋ ಇಲ್ಲ, ನಾನು ಅಭಿಮಾನಿ, ನಾಟ್ ಅಧ್ಯಕ್ಷ. ನಾನು ಅವರಿಂದ ಅಪೇಕ್ಷೆ ಪಡೋದು ನನ್ನ ಪ್ರೀತಿ, ಅವರಿಂದ ಪ್ರೀತಿ ಸೂಚಿಸ್ಬಿಟ್ಟಿದೆ. ಇವರು ಸಂಘಗಳು ಅವ್ರ ಸಂಘ ನನಗಿಲ್ಲ, ಯಾರು ಬಂದರೂ ಒಂದೇ. ನನಗೆ ದಾಖಲೆ ಕೇಳಿದ್ದು ನಿಜ. ನಾನು ಶ್ರೀನಿವಾಸ್ ಕೇಳಿದ್ದೆ, ಅವ್ರನ್ನ ವೀರಪತ್ರ ಶ್ರೀನಿವಾಸ್ ಕೇಳಿದೆ. ಪಾಪ ಅವರೇನು ಬಿಸಿ ಇದ್ರು, ಯಾವುದೋ ಒತ್ತಡದ ಕೊಟ್ಟಿಲ್ಲ ಅಷ್ಟೇ. ಅವ್ರು ನೆನ್ನೆ ಪ್ರೆಸ್ ಮೀಟ್ ಹೇಳ್ತಾರೆ. ನೆನ್ನೆ ನನಗೆ ಶ್ರೀನಿವಾಸ್ ಕೇಳಿದ್ರು 11 ಕಾಲ್ಗೆ ನನಗೆ ಕಾರ್ತಿಕ್ ಬಂದು ಮನೆಗೆ ಹೋದ್ಮೇಲೆ 12:45 ಗಂಟೆ ಮಾತಾಡ್ಮೇಲೆ 1:15 ಗಂಟೆಗೆ ಶ್ರೀನಿವಾಸ್ ಬಂದಿದ್ರು. ಸರ್ ಸ್ಟುಡಿಯೋ ಬಗ್ಗೆ ಡಾಕ್ಯುಮೆಂಟ್ಸ್ ಕಳಿಸ್ತಿಲ್ಲ ಶ್ರೀನಿವಾಸ್ ಅಂದೆ. ಸರ್ ಕೊಡ್ತೀನಿ ಸರ್, ಇವತ್ತು ನಾಳೆ ಕಳಿಸ್ತೀನಿ ಸರಿ. ಸರ್ ಏನು ನೀವು ಮಾತಾಡಿದ್ರು? ಹೌದು ಕಾರ್ತಿಕ್ ಹತ್ರ ಮಾತಾಡಿದೆ. ಹೌದಾ ಸರ್? ಹೌದು ಕಾರ್ತಿಕ್ ಹತ್ರ ಮಾತಾಡಿದೆ. ಎಷ್ಟೊತ್ತು ಬಂದರು ಸರ್? ಹಿಂಗೆ ಬಂದರು, ಫೋನಲ್ಲಿ 20 ನಿಮಿಷ ಮಾತಾಡಿದೆ ಅಂದೆ. ಆಮೇಲೆ ಹೇಳಿದೆ ಫೋನ್ ಇಲ್ಲ, ಮನೆಗೆ ಬಂದಿದ್ದರು. 1:45 ಅವ್ರು ಮಾತಾಡೋದು. ನಾವು ಹೇಳಿದೆ ಕಾರ್ತಿಕ್, ಹೇಳಿದೆ ನೀನು ಈ ಥರ ಮಾಡಿದ್ದಿಲ್ಲ ಜನವರಿ, ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ಯಾರು ಪಟ್ಟಿ ಮಾಡಿದ? ಪ್ರತಿಯೊಬ್ಬರಿಗೂ ಗೊತ್ತು. ಅವನು ಹೇಳ್ದ ಎಲ್ಲರೂ ಗೊತ್ತು ಅಂದ. ನಾನು ಯಾರು ನಮ್ಮ ಇವ್ರನ್ನ ಗೊತ್ತಿಲ್ಲ ಅಂತಾರೆ, ಅವ್ರು ಗೊತ್ತಿಲ್ಲ ಅಂತಾರೆ. ಆಮೇಲೆ ಅವ್ನು ಸುಳ್ಳು ಹೇಳಿದ್ರು, ನಾವು ನಿಜ ಹೇಳಿದ್ ನಾವು ಭಗವಂತ ಗೊತ್ತು. ಅಂದರೆ ತಪ್ಪಿಸ್ಕೊಳ್ಳೋಕೆ ಅವ್ರು ಹೇಳಿರ್ಬೋದು. ಅದು ನಾವೀಗ ಬೇಡ. ಕಾನೂನಲ್ಲಿ ನ್ಯಾಯ ಸಿಗುತ್ತೆ. ನಿಧಾನ ಇಷ್ಟು ದಿನ 16 ವರ್ಷ ಕಾಯ್ತಾರೆ. ಯಾವ ಕಾರಣಕ್ಕೂ ಜಾಗ ಬಿಡೋ ಪ್ರಮೇಯ ಇಲ್ಲ. ನಾನು ಇವತ್ತು ಕಾರ್ತಿಕ್ ಮನವಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಅವನ ಪಾಪ ಒಳ್ಳೆ ಮಾತು ಹೇಳಿ, ನಂಗೆ ದುಡ್ಡು ಆದರೆ ಮಾತಾಡೋಣ ಅಂತ. ಬೇಡಪ್ಪ, ನಾನು ಖುಷಿಯಿಂದ ₹1 ಕೊಡ್ತೀನೋ, ಕೋಟಿ ಕೊಡ್ತೀನೋ, 1 ಕೋಟಿ ಕೊಟ್ಟು ನನ್ನ ಹೃದಯಪೂರ್ವಕ ಕೊಡ್ತೀನಿ. ಕೊಡ್ಬೋದು, ಕೊಡ್ತೀನಿ. ನನ್ನ ಹಿಂದೆ ತುಂಬ ಜನ ಇದ್ದಾರೆ. ಮಾತಾಡಿ ಮಂಜೂರೇ ಮುಂದಿರ್ರಿ. ಯಾಕೆ ಮುಂದೋದಾಗ ಅಂದರೆ ಎಲ್ಲ ಹಿಂಗೆಲ್ಲ ಇರ್ತಾರೆ. ನಾನು ಅದಕ್ಕೆ ಹೋದೆ. ಈ ನೋವು ಡೆಮಾಲಿಷ್ ಆದಾಗ ನಂಗೆ ತುಂಬ ನೋವು. ಅದರಿಂದ ನಾನು ಕಾನೂನು ಹೋರಾಡ್ತಾರೆ ಮುಂದಿರ್ತೀನಿ. ಕಾರ್ತಿಕ್ ಅದು ಮಾತಾಡ್ತೀನಿ. ಸರ್ಕಾರಕ್ಕೂ ಮನವಿ ಮಾಡ್ತೀನಿ. ನಿಜವಾದ ಸರ್ಕಾರ ಸ್ಪಂದಿಸಿದೆ, ಎಲ್ಲರೂ ಮಾಡಿದ್ರೆ ಇದೊಂದು 10 ಗುಂಟೆ ಜಾಗಕ್ಕೂ ದಯವಿಟ್ಟು ಮಾಡಿಸ್ಕೊಡ್ಲಿ ಅಂತ ನಾನು ಹೇಳ್ತಾ. ಯಾಕಂದರೆ ಸರ್ಕಾರ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕೊಡಬಾರ್ದು ಅಂತ ಏನೋ ಅಂತ ಕೆಲವರು ಹೇಳ್ತಾರೆ. ಬೇಡ, ನೀವು ಫ್ರೀ ಕೊಡೋದು ಬೇಡ, ಅದಕ್ಕೇನೋ ಒಂದು ಚಾರ್ಜ್ ತೊಗೊಳ್ಳಿ ಫ್ರೀ. ಯಾಕಂದರೆ ಫ್ರೀ ಕೇಳಿ ನಾವು ತಪ್ಪಾಗ್ಬಿಡ್ತೀವಿ. ಅದರಿಂದ ನಮ್ಮ ಸಂಘ ಸಂಸ್ಥೆಗಳು ಬೇರೆಯವರಷ್ಟೇ. ದಯವಿಟ್ಟು ಅನಿರುದ್ಧ ಬಗ್ಗೆ ಆಗಲಿ, ಈ ಸಂಘ ಬಗ್ಗೆ ಆಸಕ್ತಿ ಎಲ್ಲ ಒಂದೇ, ಒಬ್ಬರೇ ಕಾನೂನು ಮಾಡಬೇಕು. ಪ್ರತಿಯೊಬ್ಬರು 10 ಜನಕ್ಕೆ 1,000 ಜನ ಸೇರಿದ್ರೆ ಒಳ್ಳೇದಾಗುತ್ತೆ, ರಿಸಲ್ಟ್ ಬರ್ತದೆ. ಇವಾಗ ಏನು ಸುದೀಪ್ ಅವ್ರ ನೇತೃತ್ವದ ಅದೇ ಒಂದು ನೇತೃತ್ವದಲ್ಲಿ ನಾನು ಒಂದ್ಸತಿ ಮಾತಾಡ್ಬಿಟ್ಟು ಅವ್ರಿಗೆ ಡಿಸ್ಪ್ಲೇ ಮಾಡ್ತೀನಿ. ಅವ್ರ ಜೊತೆ ನಮ್ಮ ಲಾಯರು, ಅವರು ಲಾಯರ್ ಇಟ್ಟಿರೋ ಕೇಳ್ತೀನಿ. ನಮ್ಮ ಮನೆಗೆ ಕೇಳ್ತೀನಿ, ನಿಮ್ಮ ಲಾಯರ್ ಕೊಡಿ, ಮೀಟ್ ಮಾಡ್ತೀನಿ. ಅವ್ರು ನಂಗೆ ಸ್ವಲ್ಪ ಬಿಸಿ ಇದ್ರೆ ಶ್ರೀನಿವಾಸ್ ಕೊಟ್ಟಿಲ್ಲ. ಆದರೆ ನಾನು ಅವರಷ್ಟು ವಿದ್ಯಾವಂತ ಅಲ್ಲ, ಬುದ್ಧಿವಂತ ಅಲ್ಲ. ನಾನು ದಡ್ಡ ಉಂಬ, ನನಗೆ ನಾಲೆಡ್ಜ್ ಕಡಿಮೆ. ನಾನು ಓದಿಲ್ಲದೆ ಇರೋ ಆಮೇಲೆ ನಾನೇನೋ ಮಾತಾಡಿ ತಪ್ಪಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ನಮ್ಮ ಶ್ರೀನಿವಾಸ್ ಅವರು ಕ್ಲಾಸ್, ಸ್ವಲ್ಪ ಸಾಹಿತಿಗಳು, ಬುದ್ಧಿವಂತರು. ಮಂಜುಣ್ಣವ್ರು ಹಂಗೆ ಹೇಳಿದ್ರು, ಹಂಗೆ ಶಾಲೆಯಲ್ಲಿ ಹೇಳ್ತಾರೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ. ಹಿಂದೆ ಮುಂದೆ ಮಾತಾಡೋ ವ್ಯಕ್ತಿ ಇಲ್ಲ, ಇನ್ನೊಂದನ್ನು ಎಕ್ಸ್ಪೆಕ್ಟೇಷನ್ ಮಾಡೋ ವ್ಯಕ್ತಿ ಇಲ್ಲ. ಕೆ ಮಂಜು ಒಂದೇ, ವಿಷ್ಣು ಅಭಿಮಾನಿ. ನಾಟ್ ಪೊಡಿದರೆ ಬೇರೆ, ವಿಷ್ಣು ಅಭಿಮಾನಿ. ನನಗೆ ಒಂದೇ ಒಂದು ಆಸೆ, ಇದು ಆ ಸ್ಮಾರಕ ಆದಮೇಲೆ ಅಲ್ಲಿ ಒಂದು ಕಮಿಟಿ ಮಾಡಿ ಅಲ್ಲಿ ವರ್ಷಕ್ಕೊಂದ್ಸತಿ ಒಂದು ಅವಾರ್ಡ್ ಫಂಕ್ಷನ್ ಮಾಡ್ಕೊಂಡು ನನ್ನ ಆಸೆ. ಒಂದು 50 ಲಕ್ಷ ಖರ್ಚಾದ ವರ್ಷಕ್ಕೆ ಅದು ನಮ್ಮ ಕೈಯಿಂದ ಹಾಕೊಂಡು ಮಾಡ್ಕೊಳ್ಳೋದು ಒಂದು ನನ್ನ ಮೈಂಡಲ್ಲಿದೆ. ಆಗ ಗಂಟ ಬೇಡ ಅಂತಿದ್ದೆ. ಅದನ್ನು ಮಾಡ್ತೀವಿ ಕೂಡಲೇ. ಇದನ್ನು ಯಾವ ಕಾರಣಕ್ಕೂ ಬಿಡ್ದಾಗೆ ಮಾಡ್ತೀವಿ. ಮನೆಯವರಾಗಲಿ, ವಿಷ್ಣು ಸೇನ್ ಆಗಲಿ, ಶ್ರೀನಿವಾಸ ಎಲ್ಲ ಒಂದೇ. ದಯವಿಟ್ಟು ಯಾರಲ್ಲಿ ಭೇದ ಭಾವ ಬೇಡ ಅಂತ ಹೇಳ್ತೀವಿ. ಇವತ್ತು ಮನವಿ ಮಾಡ್ತೀವಿ. ಪ್ರತಿಯೊಬ್ಬ ಅಭಿಮಾನಿಗಳು ತಾಳ್ಮೆಯಿಂದ ಇದ್ದು ಇದನ್ನು ಸಹಕರಿಸಿ ನಿಮ್ಮೆಲ್ಲರ ಪ್ರೀತಿ ಗರುಡ ಮಾಡಿದಿನ ಮಾಡ್ಲಿ, ಕೋರ್ಟ್ ಪ್ರೂವ್ ಮಾಡ್ಲಿ. ನಾನು ಹೋರಾಟ ಮಾಡಿರೋ ದಾಖಲೆ ನಾನು ಪ್ರೂವ್ ಮಾಡ್ತೀನಿ. ಎದುರಿಸಿ ಈ ತರ ಥ್ರೆಟ್ ಮಾಡ್ತೇನೆ, ನಾನು ಸೋಲಿಸಬಹುದು ಅಂತ. ನಾನು ಸೋಲೋ ಮಗ ಅಲ್ಲ. ನನ್ನ ಅಪ್ಪಟ ವಿಷ್ಣುವರ್ಧನ್ ಅಭಿಮಾನಿ. ನನ್ನ ಶತ್ರು ಪರವಾಗಿಲ್ಲ. ನಾನು ಏನಾದ್ರೂ ಪ್ರಾಣಕ್ಕೆ ಕಂಟಕವಾದರೆ ಅಭಿಮಾನ ಸ್ಟುಡಿಯೋ ಮಾಲೀಕ, ಅವ್ರ ತಂಡದ 6 ಜನ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ FIR ಆಗಿದೆ.
ಆಗಿದೆ. ನನ್ನ ಮೇಲೆ ಹಂಗೆ ಅದೇನು ಹೇಳ್ಬೋದು, ಮುಂಜಾನೆ ಪಾಪ ನೀನೇ ಹೇಳ್ಕೊಂಡಿರ್ಬೋದು. ಯಾಕೆ ಈಗೆಲ್ಲ ಅಭಿಮಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ, ಮತ್ತೆ ಅವ್ನಿಗೆ ಇವಾಗ ಎದೆ ಡವ ಡವ ಅಂತ ಇರ್ಬೇಕು, ಅದಕ್ಕೆ ಅಣ್ಣ ನಾ ಕೊಡ್ತೀನಿ ಅಂತ ಏನೋ ಹೇಳಿರ್ಬೋದು. ಕೊಟ್ಟು ಸಂತೋಷ, ನನ್ಗಿಂತ ಖುಷಿ ಪಡೋದು ಯಾರಿಗೂ ಇಲ್ಲ, ನನ್ಗೆ ಖುಷಿ ಪಡೋದು. ಆದರೆ ಇದರ ಹಿಂದೆ ಅವನು ಆ ಡೊಮ್ಮಾಲಿಸ ಮಾಡೋ ಸ್ಟೇಜ್ ಬರ್ತಾನೆ ಅಂತಂದ್ರೆ ಅವನ ಹಿಂದೆ ದೊಡ್ಡ ಕೈವಾಡವಿದೆ. ನಾನು ಇವಾಗಲೂ ಹೇಳ್ತೀನಿ, ಮುಂದಕ್ಕೆ ಹೇಳ್ತೀನಿ, ದೊಡ್ಡ ಕೈವಾಡವಿದೆ. ಆ ಸಮಾಧಿ ಅಷ್ಟು ಸುಲಭವಾಗಿ ಪ್ರಪಂಚದಲ್ಲೇ ಯಾವುದೊಬ್ಬ ಮೇರು ನಟನ ಸಮಾಧಿನ ಅವನು ಧ್ವಂಸ ಮಾಡ್ತಾನೆ ಅಂದ್ರೆ ಅವನ ಹಿಂದೆ ಒಂದು ದೊಡ್ಡ ಕೈವಾಡವನಿದೆ. ಒಬ್ಬ ಯಾರು ರಾಜಕಾರಣಿಗಳಿದ್ದಾರೆ, ಇಲ್ಲಿ ಯಾರೋ ಬಿಲ್ಡರ್ಸ್ ಇದ್ದಾರೆ ಅಂತ ಹೇಳಿ ನನ್ನ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಇಲ್ಲ, ನಮ್ಗೆ ಯಾರ ಮೇಲೆ ಇಲ್ಲ. ಇವಾಗ ಹುಡುಕ್ತೀವಿ, ಕೆದಕ್ ಹುಡುಕ್ಬಿಟ್ಟು ಯಾರಿದ್ದಾರೆ ಮುಂದಕ್ಕೆ ಹೋರಾಟ ಅವರು ಊಹೆ ಮಾಡಿರಬಾರ್ದು. ಆ ರೀತಿ ಹೋರಾಟ ಮಾಡಕ್ ಗ್ಯಾರಂಟಿ, ಕಾನೂನು ಚೌಕಟ್ಟು ಹೋರಾಟ ಮಾಡ್ತೀವಿ. ದಯವಿಟ್ಟು ಇವತ್ತು ಮಾತಾಡಿದ್ರು ನಮ್ಮ ಅಭಿಮಾನಿಗಳು ಆಕ್ರೋಶ ಬಂದರು, ನೋವಿದೆ, ಅವರೆಲ್ಲ ಇದೆ. ಇವತ್ತು ಹೇಳ್ತಾರೆ, ಯಾರು ತುಂಬಾ ಜನ ಮೈದಾನದಲ್ಲಿ ಇರ್ತಾರೆ, ನಾನು ಅಷ್ಟು ವರ್ಷ ಇದ್ದೆ, ಎಲ್ಲ ಇದ್ದಾರೆ. ಒಂದು ವರ್ಷ ಬಂದವನಷ್ಟೇ, ಒಂದಿನ ಬಂದು ಅವನ ಅಭಿಮಾನಿನೇ, ಅವನ ಭೇದ ಭಾವ ಮಾಡಲ್ಲ. ಆದ್ರೆ ದಯವಿಟ್ಟು ಸುಮ್ಮನೆ ಏನೋ ನೋಡ್ಬೇಡಿ, ಪ್ರತಿಯೊಬ್ಬರ ಜೊತೆಲಿರೋಣ. ನಿಮ್ಮ ಶಕ್ತಿ ನಮ್ಮ ಸಾಥ ಆ ಇದಕ್ಕೆ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಕಾನೂನು ಒಟ್ಟು ನಂಬಿಕೆ ಇದೆ, ಕಾನೂನು ಮತ್ತು ಸರ್ಕಾರ ಎರಡು ಮಾಡ್ಕೊಡ್ತದೆ ಅಂತ. ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡ್ತೀವಿ. ನಿಮ್ಮೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ನಮ್ಮ ಶ್ರೀಧರ್ ಮಾತಾಡ್ತಾರೆ, ನಮ್ಮ ಇಷ್ಟು ಸಾಥ ಮಂದಿಗೆ ಚಿತೆ ಮಾಡ್ದ. ಆ್ಯಕ್ಚುಲಿ ಇವನು ನಿಜವಾದ ದತ್ತು ಮಗ. ಅವ್ರ ಮನೇಲಿ 40 ವರ್ಷ ಇದ್ದಂಥ ವ್ಯಕ್ತಿ. ನಾನು ಅವ್ರ ಜೊತೆ ಸತತವಾಗಿ 27 ವರ್ಷಗಳ ಜೊತೆಲಿ ಇದ್ದಂಥ ವ್ಯಕ್ತಿ. ಅಭಿಮಾನಿಯಾಗಿ ತುಂಬ ವರ್ಷ ಇದೆ. ನಾವು ಅವ್ರ ಜೊತೆ ಒಡನಾಟದಲ್ಲಿ 27 ವರ್ಷ ಇದ್ದಂಥ ವ್ಯಕ್ತಿ ನಮ್ಮ ಶ್ರೀಧರ್ ಮಾತಾಡ್ತಾ ಇದ್ದಾರೆ. ಆದ್ರೆ ಅಭಿಮಾನಿಗಳಲ್ಲಿ ಒಗ್ಗಟ್ಟಿಲ್ಲ ಅಂತಾರೆ. ಅಭಿಮಾನಿಗಳಲ್ಲಿ ಒಗ್ಗಟ್ಟಿದೆ. 3 ಬಾಗಿಲಲ್ಲ, ಒಂದೇ ಬಾಗಿಲು. ವಿಷ್ಣುಜಿ ಅವರು ತೋರಿಸಿದ್ದು ನಮಗೆ ಒಂದೇ ಬಾಗಿಲು. 3 ಬಾಗಿಲು ಆಗಲಿಕ್ಕೆ ಯಾವತ್ತೂ ಚಾನ್ಸ್ ಇರೋದಿಲ್ಲ. ಅದನ್ನ ನಾವುಗಳು ಮಾಡ್ಕೊಂಡಿದೀವಿ ಅಷ್ಟೇ. ನಾವುಗಳು ಮಾಡ್ಕೊಂಡಂಥದ್ದು 3 ಬಾಗಿಲು. ಆ 3 ಬಾಗಿಲು ಇನ್ನು ಕೆಲವೇ ದಿನಗಳಲ್ಲಿ ಒಂದಾಗ್ತದೆ. ಅದನ್ನ ನಾವು ಒಂದು ಮಾಡ್ಲಿಕ್ಕೋಸ್ಕರ ಬಹಳ ಪ್ರಯತ್ನ ಪಡ್ತಾ ಇದ್ದೇನೆ. ನಾನು ದಿನನಿತ್ಯವಾಗಲೂ ಕೂಡ ಎಲ್ಲ ಅಭಿಮಾನಿಗಳು ಕೇಳ್ಕೊತಾ ಇದ್ದೀನಿ, ಬನ್ನಿ ಎಲ್ಲರೂ ಒಗ್ಗಟ್ಟಿಂದ ಹೋಗೋಣ, ಒಗ್ಗಟ್ಟಿಂದ ಕೆಲಸವನ್ನು ಮಾಡೋಣ ಅಂತ ನಾನು ದಿನವಾಗ್ಲೂ ಮನವಿ ಮಾಡ್ಕೊಡ್ತಾ ಇದ್ದೀನಿ. ಈ ಹೋರಾಟಗಳ ಬಗ್ಗೆ ನಾನು ಹೇಳ್ತೀನಿ. ಈ ಅಭಿಮಾನಿ ಸ್ಟುಡಿಯೋ ಗೊಂದಗಳು ಯಾವಾಗ ಸ್ಟಾರ್ಟ್ ಆಯ್ತೋ, ಮೈಸೂರಿಗೆ ಸ್ಥಳಾಂತರ ಅನ್ನುವ ಒಂದು ಮಾತು ಯಾವಾಗ ಬಂತೋ ಅವತ್ತಿನಿಂದ ನಾನಾಗಿರ್ಬೋದು, ರಾಜುಗೌಡರಾಗಿರ್ಬೋದು, ಕೆ ಮಂಜು ಅವರಾಗಿರ್ಬೋದು, ನಮ್ಮ ಲಾಯರ್ ಸರ್ ಆಗಿರ್ಬೋದು, ಹಾಗೂ ನಮ್ಮ ಸಂಘಟನೆಯವರಾಗಿರ್ಬೋದು, ನಮ್ಮ ವಿಷ್ಣು ಪುಣ್ಯಭೂಮಿ ಟ್ರಸ್ಟಿನ ವತಿಯಿಂದ ನಿರಂತರವಾದ ಒಂದು ಕಾನೂನಿನ ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ. ಕಾನೂನಿನ ಹೋರಾಟವೂ ಅಲ್ಲದೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ವಿ. ಕೆಲವೊಂದು ಎಲ್ಲ ಜಿಲ್ಲೆಗಳಿಗೂ ಹೋರಾಟವನ್ನು ಮಾಡಿದ್ವಿ, ಹೋಗಿ ಮಠಗಳ ಮಾನ್ಯಗಳಿಗೆ ಹೋಗಿ ಹೋರಾಟವನ್ನು ಮಾಡಿದ್ವಿ. ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದ್ವಿ, ಸ್ವಾಮೀಜಿಗಳನ್ನು ಸಪೋರ್ಟ್ ತಗೊಂಡ್ವಿ. ಸ್ವಾಮೀಜಿಗಳು ಎಲ್ಲರೂ ಅಂತ ಹೇಳ್ತಾ ಇದ್ರು, ಆ ಪುಣ್ಯದ ಮಾಡಿರ್ತ ಅಂತ್ಯ ಸಂಸ್ಕಾರವನ್ನು ಮಾಡಿರ್ತದಲ್ಲ ಆ ಜಾಗದಲ್ಲೇ ಆಗ್ಬೇಕು, ನಿಮಗೆ ನಾವು ಸಂಪೂರ್ಣವಾದ ಒಂದು ಬೆಂಬಲವನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ನಮಗೆ ಕರ್ನಾಟಕದಾದ್ಯಂತ ಎಲ್ಲರೂ ಹೇಳಿದ್ದಾರೆ ನಮಗೆ. ಆದರೆ ಸರ್ಕಾರ ನಮಗೆ ಮೋಸ ಮಾಡ್ಬಿಡ್ತು. ಪ್ರತಿಯೊಂದು ವಿಧದಲ್ಲಿಯೂ ಸಹ ವಿಷ್ಣುಜಿಯವರನ್ನ ಯಾವುದೇ ರೀತಿಯಲ್ಲಿ ಒಂದು ಮೇಲೆ ಬೆಳಲಿಕ್ಕೆ ಬಿಡಲಿಲ್ಲ, ಎಲ್ಲ ರೀತಿಯಲ್ಲೂ ಬಿಡಲಿಲ್ಲ. ಸರ್ಕಾರ ಕೂಡ ತುಳಿತಾ ಇದೆ. ಹಾಗೆ ಮೈಸೂರು ಸ್ಥಳಾಂತರ ಅಂತಾರೆ, ಓಕೆ, ಮೈಸೂರಿನ ಸ್ಥಳಾಂತರ ಮಾಡಿಕೊಡಿ, ನಮ್ಗೇನೋ ಅಭ್ಯಂತರ ಇಲ್ಲ. ಮೈಸೂರಿನಲ್ಲಿ ಆಯ್ತು, ಬಹಳ ವಿಜೃಂಭಣೆಯಿಂದ ಮಾಡಿದ್ರು, ಓಕೆ. ಅದಕ್ಕೆ ಹೋರಾಟವನ್ನು ಮಾಡಿದ್ರು ರಾಜುಗೌಡರು. ಅಲ್ಲೂ ಕೂಡ ಆಗಲಿಲ್ಲ. ಸ್ವತಃ ರೈತರು, ಇದಕ್ಕೆ ನಾನು ಹೋಗಿದ್ದೆ ಅಲ್ಲಿಗೆ, ರೈತರ ಮನೆಗಳಿಗೆ ಹೋಗಿ ಅವ್ರ ಕಾಲಿಡಿದು ನಾನು ಕೇಳ್ಕೊಂಡಿದ್ವಿ. ನಾವು ಯಾವ ಕಾರಣಕ್ಕೂ ಇದು ಮಾಡಬೇಡಿ ಅನ್ನೋದಕ್ಕೂ ನಾನು ಕೂಡ ಹೋಗಿ ಮಾಡಿದ್ವಿ. ಅಲ್ಲಿ ಉಪವಾಸ ತೆಗೆದುಕೊಂಡು ರಾಜುಗೌಡರು ಅಲ್ಲಿ. ನಂತರ ದಿನಗಳಲ್ಲಿ ಅದನ್ನು ಡಿ ಸಿ ಮೀಟ್ ಮಾಡ್ತಾರೆ, ಅಲ್ಲಿ ಇದಾಯ್ತು. ಇವತ್ತು ಸರ್ಕಾರಿಯ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಯಾವುದಾವುದಿದೆ ಅದು ರಾಜುಗೌಡರು ದಿನ ಬೆಳಗಾದಲ್ಲಿ ಇರ್ತಾರೆ. ಎಲ್ಲ ಇಲಾಖೆಗಳಲ್ಲೂ ಸಹ ದಾಖಲಾತಿಗಳಿದೆ. ಅದನ್ನು ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು, ಅಭಿಮಾನಿಗಳು ಸಪೋರ್ಟ್ ಮಾಡ್ಬೇಕು ನಮ್ಮ ಜೊತೆ ನಿಂತು. ಯಾಕೆ ಮಾಡ್ತಾ ಇಲ್ಲ ನೀವು? ನಿಮ್ಮದೇ ಆದಂತ ಒಂದು ಸಂಘ ಸಂಸ್ಥೆಗಳಿದೆ, ಅದು ಮಾಡ್ಕೊಳ್ಳಿ, ಅಲ್ಲಿ ಮಾಡಿ ಬೇಡ ಅಂತ ಹೇಳಿದಿಲ್ಲ. ಈ ಒಂದು ವಿಷ್ಣುಜಿ ಅವರ ಒಂದು ಸ್ಮಾರಕ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡುವ ಒಂದು ಕೆಲಸವನ್ನು ನಾವು ಮಾಡೋಣ. ಯಾಕೆ ನೀವು ಬರ್ತಾ ಇಲ್ಲ? ಬನ್ನಿ, ಎಲ್ಲರೂ ಒಗ್ಗಟ್ಟಿನಿಂದ ಮಾಡೋಣ. ನಂದು ಬೇರೆ ನಿಂದು ಬೇರೆ ಅಂತ ಮಾಡ್ಕೊಂಡು ಹೋಗೋದು ಬೇಡ. ಯಾಕೆಂದ್ರೆ ಸಂಪೂರ್ಣವಾದ ಒಂದು ದಾಖಲಾತಿಗಳನ್ನ ಇವತ್ತು ರಾಜಗೌಡರು ಇಟ್ಕೊಂಡಿದ್ದಾರೆ. ನಿರಂತರವಾಗಿ ನಾವು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದನ್ನು ಮಾಡ್ತಾನೆ ಇದ್ವಿ, ಹೋರಾಟವನ್ನು ಮಾಡ್ತಾನೆ ಇದ್ವಿ, ಮುಂದಿನ ದಿನಗಳು ಕೂಡ ಮಾಡ್ತೀವಿ. ಡಿ ಸಿ ಅವ್ರು ಬಂದು ಸರ್ವೆ ಮಾಡ್ತಾರೆ. ನಮ್ಮ ಮಂಜಣ್ಣ ಕೂಡ ಇದ್ರು, ಡಿ ಸಿ ಅವ್ರ ಆವಾಸಕ್ಕೆ ಬಂದಿದ್ರು. ಮಾರನೇ ದಿವಸ ಹೋದ್ವಿ, ಅಲ್ಲೂ ಕೂಡ ಮಂಜಣ್ಣ ಕೂಡ ನಿಂತ್ಕೊಂಡು ಸ್ವತಃ ಡಿ ಸಿ ಅವರು ಶಂಕರ್ ಅವರೇ ಬಂದು ಸರ್ವೆ ಮಾಡಿ 10 ಗುಂಟೆ ಜಾಗವನ್ನು ಇದು ಮಾಡ್ತಾರೆ. ಅವ್ರು ಹೇಳಿ ಅಷ್ಟು ಕೊಡ್ಲಿಕ್ಕೆ ಆಗಲ್ಲ ಅಂತ ಅಭಿಮಾನ್ ಸ್ಟುಡಿಯೋದ ಕಾರ್ತಿಕ್ ಅವ್ರು ಹೇಳ್ತಾರೆ, ಇಲ್ಲ ಇಷ್ಟು ಬೇಕು ನಮ್ಗೆ ಅಂತ ಡಿ ಸಿ ಅವ್ರು ಕೇಳ್ತಾರೆ.
ಕೇಳಿಬಿಟ್ಟು ಒಂದು ಸರ್ವೆ ಮಾಡಿಬಿಟ್ಟು ಅವರೇ ಪತ್ರವನ್ನು ಬರೆದು ಕೊಡ್ತಾರೆ DC ಆಫೀಸ್ನಲ್ಲಿ. ಮಂಜಣ್ಣ ಕೂಡ ಜೊತೆಗೆ ಇತ್ತು ನಮ್ಮ ಜೊತೆಗೆ. ನಂತರ ದಿನಗಳು ಮಂಜಣ್ಣ ಪಾಪ ಅವರು ಕೆಲಸಗಳ ಮಾತ್ರ ದೂರ ಆದರು. ಅನಂತರ ಈಗ ಮೊನ್ನೆ ಅಭಿಮಾನ್ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಅವರ ಸಮಾಧಿ ಏನಿದೆ ಅದನ್ನ ಧ್ವಂಸ ಮಾಡ್ತಾರೆ. ರಾತ್ರೋರಾತ್ರಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಧ್ವಂಸ ಮಾಡ್ತಾರೆ. ಯಾಕೆಂದ್ರೆ ಹಬ್ಬದ ದಿವಸ ಅಲ್ಲ, ಯಾರು ಬರಲ್ವಲ್ಲ ಜನಗಳು, ಆ ಒಂದು ಉದ್ದೇಶಕ್ಕೋಸ್ಕರ ಇರಬಹುದು, ಅದನ್ನು ಧ್ವಂಸ ಮಾಡ್ತಾರೆ. ಆ ಧ್ವಂಸ ಮಾಡಿದ್ದು ಪ್ರತಿಯೊಬ್ಬರಿಗೂ ಅದು ಕಣ್ಣಲ್ಲಿ ನೀರು ಹಾಕುವಂತ ಒಂದು ಕೆಲಸವನ್ನು ಮಾಡುತ್ತೆ. ನಾನು ತಕ್ಷಣ ಗೊತ್ತಾಕ್ಷಣ ಹೋದೆ, ಅಲ್ಲಿ ನೋಡ್ತೀನಿ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅವತ್ತು ಲಕ್ಷಾನುಗಟ್ಟಲೆ ಜನ ಇರಬೇಕಾದ್ರೆ ಅಂತ್ಯ ಸಂಸ್ಕಾರವನ್ನು ಮಾಡುವಂತಹ ನನಗೆ ಒಂದು ಆ ಪುಣ್ಯ ಸಿಕ್ಕಿದ್ದು. ನನಗೆ ನನ್ನ ಅದೃಷ್ಟ, ನನಗೆ ಯಾವ ಪುಣ್ಯ ನನಗೆ ಗೊತ್ತಿಲ್ಲ. ಅವರ ತಾಯಿಯವರ ಒಂದು ಆಶೀರ್ವಾದ ಇರ್ಬೋದು, ಅವರ ಅಣ್ಣ ತಮ್ಮಂದಿರ ಒಂದು ಆಶೀರ್ವಾದ ಇರ್ಬೋದು, ಆ ಆಶೀರ್ವಾದದಿಂದ ನನಗೆ ಅದೊಂದು ಸಿಕ್ತು. ಅವರ ತಂದೆಯ ಸ್ಥಾನವನ್ನ ಕೊಟ್ಬಿಟ್ಟು ಹೋಗ್ತಾರೆ ನನಗೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಯಾವುದೇ ಕಾರಣಕ್ಕೂ ಸಹ ಆ ಅಂತ್ಯ ಸಂಸ್ಕಾರವಾದಂಥ ಜಾಗವನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಕರ್ನಾಟಕದ 6.5 ಕೋಟಿ ಕನ್ನಡಿಗರು ಆಳ್ತಾ ಇದ್ದಾರೆ ಇವತ್ತು. ಪ್ರತಿಯೊಬ್ಬರ ಮನೆಗಳಲ್ಲೂ ಆಳ್ತಾ ಇದ್ದಾರೆ ಇವತ್ತು. ಈ ಒಂದು ಸಮಾಧಿ ಧ್ವಂಸ ಆಗಿದ್ರಿಂದ ಇನ್ನು ಮುಂದಾದರೂ ಅಲ್ಲಿ ಏನು ಇಲ್ಲದೆ ಇರ್ಬೋದು ಇವತ್ತು, ಆದರೆ ಆ ಶಕ್ತಿ ಅನ್ನೋದು ಅಲ್ಲಿದೆ. ಅವರ ಅಂತ್ಯ ಸಂಸ್ಕಾರವಾಗಿದ್ದ ಶಕ್ತಿ ಇದೆ. ಆ ಶಕ್ತಿಗೋಸ್ಕರ ನಾವು ಇನ್ನು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗಾಗೂ ಹೋರಾಡ್ತೀವಿ. ಅದನ್ನ ಆ ಜಾಗವನ್ನು ವಶಪಡಿಸ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತುಂಬ ಧನ್ಯವಾದಗಳು. ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತೀನಿ, ಕೇಳ್ಕೊತೀನಿ, ಮಾಡಿಕೊಡಿ ಅಂತ. ಎಲ್ಲ ನೊಂದೋಗ್ಬಿಟ್ಟವ್ರೆ, ಇದನ್ನು ದಯವಿಟ್ಟು ಮಾಡಿಕೊಡ್ಬೇಕು, ಮಾಡುತ್ತೆ ಅಂತ ಹೇಳಿ ನಂಬಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.